श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः श्रीवेदव्यासाय नमः नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे गुरुवादिध्वान्तरवे वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयाळवे। मोकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ब्रह्मरुद्रादिवन्द्यं त्वां भजे वेङ्कटनायकं निवारयस्व निष्ठानि साधयेष्ठानि माधव। ಶ್ರೀ ಗುರುಭ್ಯೋ. ಪರಮ ಪವಿತ್ರವಾದ ನವರಾತ್ರಿಯ ಸಂದರ್ಭದಲ್ಲಿ ಚಾತುರ್ಮಾಸ್ಯ ಕಾಲ, ನವರಾತ್ರಿಯ ಉನ್ನತವಾದ ಒಂದು ಹಬ್ಬದ ದಿವಸಗಳು. ಅಂತಹ ಒಂದು ಸಂದರ್ಭದಲ್ಲಿ ತಿರುಪತಿಯಲ್ಲಿ ವಿಶೇಷವಾಗಿ ನಡೆಯತಕ್ಕ ಬ್ರಹ್ಮೋತ್ಸವದ ಒಂದು ಸಂದರ್ಭ. ಆ ಒಂದು ವಿಶೇಷವಾದ ಸಂದರ್ಭದಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಇರುವ ಶ್ರೀನಿವಾಸ ಕಲ್ಯಾಣದ ಬಗ್ಗೆ ಕೆಲವು ಮಾತುಗಳನ್ನು ನಾವು ನೋಡಲಿಕ್ಕಿದ್ದೀವಿ. ಈ ಒಂದು ಪ್ರವಚನ ಮಾಲಿಕೆಯನ್ನು ಗಣಪತ್ಯಂತರ್ಗತ ಭಾರತೀಯರಮ್ಮ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಬರಾಭಿನ್ನ ಶ್ರೀ ಲಕ್ಷ್ಮೀ ನರಸಿಂಹದೇವರು ನಿರ್ವಿಘ್ನವಾಗಿ ನಡೆಸಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಪ್ರಾರಂಭ ಮಾಡೋಣ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವ ಅನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ಹಾಗೆ ಅಂತ ಮಂಗಳ ಪದ್ಯ. ಪರಮಾತ್ಮ ಶ್ರೀಕೃಷ್ಣ ತಾನು ದ್ವಾಪರ ಯುಗದ ಕೊನೆಯಲ್ಲಿ ಅವತಾರವನ್ನು ಮಾಡಿ ಧರ್ಮದ ಸ್ಥಾಪನೆಯನ್ನು ಮಾಡಿದ ಹಾಗೆ ಅಂತ ನಾವು ಕೇಳ್ತೀವಿ. ಭಾಗವತದಲ್ಲಿ ಬರತಕ್ಕ ಒಂದು ವಿಚಾರ. ಪರಮಾತ್ಮ ಮಾಡುವುದು ಇಷ್ಟೇ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ವ್ಯುತ್ಥಾನಮಧರ್ಮಸ್ಯ ತಥಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮಕ್ಕೆ ಗ್ಲಾನಿ ಆಗ್ತದೋ, ಧರ್ಮವನ್ನು ಬೆಳೆಸುವುದಕ್ಕಾಗಿ ನಾನು ಅವತಾರವನ್ನು ಮಾಡಿ ಧರ್ಮದ ರಕ್ಷಣೆಯನ್ನು ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದ್ದ. ಈ ರೀತಿಯಾಗಿ ಪರಮಾತ್ಮನ ಯಾವುದೇ ಒಂದು ವ್ಯಾಪಾರ ನೋಡಿದರೂ ಕೂಡ, ಸೃಷ್ಟಿಯಾದಿ ವ್ಯಾಪಾರ ಇರ್ಬೋದು, ಸೃಷ್ಟಿ ಸ್ಥಿತಿ ಸಂಹಾರಾದಿ ವ್ಯಾಪಾರಗಳು ಇರ್ಬೋದು, ಎಲ್ಲವೂ ಕೂಡ ಉದ್ದೇಶ ಒಂದೇ. ಏನು? ಧರ್ಮದ ರಕ್ಷಣೆಗಾಗಿ. ಧರ್ಮದ ರಕ್ಷಣೆಗಾಗಿ ನಾವು ಪರಮಾತ್ಮ ಮಾಡುವ ಮುಖ್ಯ ಒಂದು ಕೆಲಸ. ಧರ್ಮದ ರಕ್ಷಣೆಗಾಗಿ ಮಹಾಪ್ರಯತ್ನವನ್ನು ಪರಮಾತ್ಮ ಮಾಡ್ತಾನೆ. ಅದಕ್ಕಾಗಿ ತನ್ನ ಅನೇಕ ರೂಪಗಳನ್ನು ಸೃಷ್ಟಿ ಮಾಡಿಸಿಕೊಂಡು ಜನರ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಆ ದೃಷ್ಟಿಯಲ್ಲಿ ನೋಡಿದಾಗ ಈ ಒಂದು ಶ್ರೀನಿವಾಸ ದೇವರ ಅವತಾರವೂ ಕೂಡ ಹಾಗೆ ಆಗಿರೋದು, ಸಜ್ಜನರ ಒಂದು ಹಿತಕ್ಕಾಗಿಯೇ ಆಗಿರೋದು. ಅದು ಹೇಗೆ ಎಂಬುದನ್ನು ನಾವಿಲ್ಲೇ ನೋಡಲಿಕ್ಕಿದ್ದೀವಿ. ನಾವೆಲ್ಲರೂ ಒಂದು ಸೇವೆ ಮಾಡೋದಕ್ಕೆ ನಮಗೆ ಅವಕಾಶ ಆಗಬೇಕು ಅಂದರೆ ಪರಮಾತ್ಮನ ಅವತಾರ ಆಗಲೇಬೇಕು. ಪರಮಾತ್ಮ ಅವತಾರ ಆಗದೆ ನಾವು ಕೃಷ್ಣನ ವಿಜಯವನ್ನು, ರುಕ್ಮಿಣೀಶ ವಿಜಯವನ್ನು ಅಥವಾ ಶ್ರೀನಿವಾಸ ಮಹಾತ್ಮ್ಯವನ್ನು ಹೇಳಲು ಕೇಳಲು ಸಾಧ್ಯ ಆಗೋದಿಲ್ಲ. ಪರಮಾತ್ಮ ಅವತಾರ ಮಾಡಿ ತನ್ನ ಲೀಲೆಗಳನ್ನು ಜನರಿಗೆ ತೋರಿಸಿದೆ ಮಾತ್ರ ನಮಗೆ ಅವನ ಲೀಲೆಯನ್ನು ಅರಿತು ನಾವು ಕೊಂಡಾಡಲಿಕ್ಕೆ ಸಾಧ್ಯ. ಆ ರೀತಿಯಾಗಿ ಪರಮಾತ್ಮ ಏನಾಗಿದ್ದಾನೆ? ಬ್ರಹ್ಮರುದ್ರಾದಿ ವಂದ್ಯನಾಗಿದ್ದಾನೆ. ಮೊದಲು ಹೇಳತಕ್ಕ ವಿಚಾರ ಅಂದರೆ
ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ಹಾಗೆ ಶ್ರೀನಿವಾಸ ದೇವರು ಏನಾಗಿದ್ದಾರೆ? ಬ್ರಹ್ಮರುದ್ರಾದಿಗಳಿಂದ ವಂದ್ಯ. ಬ್ರಹ್ಮರುದ್ರಾದಿ ಸಕಲ ಸಜ್ಜನರಿಂದಲೂ ಕೂಡ ವಂದ್ಯನಾಗಿದ್ದಾನೆ ಪರಮಾತ್ಮ. ಅದರಿಂದ ಸಜ್ಜನರ ಲಕ್ಷಣ ಏನು ಅಂತ ನೋಡಿದರೆ, ಯಾರು ಸಜ್ಜನರು? ಪ್ರಶ್ನೆ ಬಂದೇ ಬರುತ್ತದೆ. ಯಾರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೋ, ಪರಮಾತ್ಮನ ಮೇಲೆ ಭಕ್ತಿ ಚೂರಾರು ಭಕ್ತಿ ಮಾಡ್ತಾರೋ ಅವರೇ ಸಜ್ಜನರು. ಪರಮಾತ್ಮನ ಮೇಲೆ ಭಕ್ತಿ ಇಲ್ಲದವರು ಅವರು ರಾಜಸರು, ತಾಮಸರು ಕ್ಯಾಟಗರಿಗೆ ಸೇರ್ತಾರೆ ಹೊರತು ಅವರು ಸಾತ್ವಿಕರು ಅಂತ ಆಗೋದೇ ಇಲ್ಲ. ಅದರಿಂದ ಯಾರು ಶ್ರೀನಿವಾಸ ದೇವರನ್ನು ಪರಮಾತ್ಮನನ್ನು ಕೊಂಡಾಡುತ್ತಾರೋ ಅವರೇ ಸಜ್ಜನರು. ಅದರಿಂದ ಪರಮಾತ್ಮನನ್ನು ತಿಳಿಸಿಕೊಡುವಾಗ ಏನಂತ ತಿಳಿಸಿಕೊಡ್ತಾರೆ? ಸಜ್ಜನರಿಂದ ವಂದ್ಯನಾದವ, ಹಾಗೆ ಸಜ್ಜನರಿಂದ ಪೂಜಿಸಲ್ಪಡುವವ ಅಂತ ತಿಳಿಸಿಕೊಡ್ತಾರೆ. ಬ್ರಹ್ಮರುದ್ರಾದಿ ವಂದ್ಯಂ ಅಂತ ನಿನ್ನನ್ನು ನಾನು ಕೂಡ ಯಥಾಮತಿ ಯಥಾಶಕ್ತಿ ಸೇವೆಯನ್ನು ಮಾಡ್ತೇನೆ. ಭಜೆ ವೆಂಕಟನಾಯಕಂ. ಆಯಿತು, ಇದು ಸಾಧನೆ ಆಯಿತು. ನಾವು ಮಾಡಬೇಕಾದ ಸಾಧನೆ ಬ್ರಹ್ಮರುದ್ರಾದಿ ವಂದ್ಯನಾದ ಆ ಪರಮಾತ್ಮನನ್ನ ಸೇವೆಯನ್ನು ಮಾಡಬೇಕು. ಈಗ ದೇವರು ಏನು ಮಾಡಬೇಕು? ಅದಕ್ಕೆ ಪ್ರತಿಯಾಗಿ ಹಾಗೆ ಅಂತ ನಮ್ಮ ಪ್ರಾರ್ಥನೆ. ಸ್ವಾಮಿ, ದೇವರಿಗೆ ಗೊತ್ತಿದೆ, ದೇವರೇ ಮಾಡಿರುವ ವೇದವ್ಯಾಸರ ಮೂಲಕ ರಚಿಸಲ್ಪಟ್ಟ ಈ ಭವಿಷ್ಯೋತ್ತರ ಪುರಾಣ, ದೇವರಲ್ಲಿ ನಾವೇನು ನಿರೀಕ್ಷೆ ಮಾಡಬೇಕು? ನಿವಾರಯಸ್ವ ಅನಿಷ್ಟಾನಿ. ನಿವಾರಯ ಆಶು ಅಂತನೂ ಒಂದು ಪದ ಇದೆ. ನಿವಾರಯಸ್ವ ಅನಿಷ್ಟಾನಿ ಅಂದರೆ ಕೂಡಲೇ ನನ್ನ ಅನಿಷ್ಟವನ್ನು ಪರಿಹಾರ ಮಾಡು. ನನ್ನ ಅನಿಷ್ಟವನ್ನು ಪರಿಹಾರ. ನಮಗೇನು ಅನಿಷ್ಟ ಇದೆ? ಅಜ್ಞಾನ ಎನ್ನತಕ್ಕ ಅನಿಷ್ಟ ಇರ್ಬೋದು, ಸಂಪತ್ತಿನ ದುಡ್ಡಿನ ಕೊರತೆ ಇರ್ಬೋದು, ಅಥವಾ ಅಧರ್ಮದ ಒಂದು ಪ್ರವೃತ್ತಿ ಇರಬಹುದು. ಅದೆಲ್ಲವೂ ಹೋಗಬೇಕು. ನಮ್ಮ ಅನಿಷ್ಟಗಳು, ಶತ್ರುಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯ ಅಂತ ಏನು ಅರಿಷಡ್ ವರ್ಗ ಹೇಳ್ತಾರೆ, ಅದೆಲ್ಲವೂ ಕೂಡ ಹೋಗಬೇಕು. ನಿವಾರಯ ಆಶ್ವನಿಷ್ಠಾನ. ಅದು ಹೇಗೆ ಹೋಗಬೇಕು? ಕೂಡಲೇ. ಇದು ಎಲ್ಲ ಕೃತಯುಗ, ಮೊಬೈಲ್ ಯುಗ ಇದು. ಎಲ್ಲ ಹೇಗಾಗಬೇಕು? ಫಾಸ್ಟಾಗಿ ಆಗಬೇಕು. ನಿವಾರಯಸ್ವ ಅನಿಷ್ಟಾನಿ ನಿವಾರಯಾಶ್ವನಿಷ್ಠಾನಿ ಸಾಧಯೇಷ್ಟಾನಿ ಮಾಧವ. ಅನಿಷ್ಟಗಳು ಹೋಗಬೇಕು, ಇಷ್ಟ ಸಾಧನೆ ಆಗಬೇಕು. ಯಾವುದು ನಮಗೆ ಇಷ್ಟ? ಯಾವುದು ನಮಗೆ ಇಷ್ಟ ಅಂದರೆ ಪರಮಾತ್ಮನ ಜ್ಞಾನ, ಪರಮಾತ್ಮನಲ್ಲಿ ಭಕ್ತಿ, ವಿಷಯಗಳಲ್ಲಿ ವಿರಕ್ತಿ, ಷಟ್ಶಾಸ್ತ್ರಗಳ ಶ್ರವಣಾದಿಗಳು, ಶ್ರವಣ ಮನನ ಧ್ಯಾನ ಅಂತ ಏನು ನಾವು ಕೇಳ್ತೀವಿ, ಇದೆಲ್ಲವೂ ಕೂಡ ನಮಗೆ ಇಷ್ಟವಾದದ್ದು. ಪರಲೋಕ ಸಾಧನೆಗೆ ಯಾವುದು ಮುಖ್ಯವೋ ಅದೆಲ್ಲವೂ ಕೂಡ ನಮಗೆ ಇಷ್ಟವಾಗಿ ಇರಬೇಕು. ಸಜ್ಜನರಿಗೆ ಅದೇ ಇಷ್ಟ, ಜ್ಞಾನಿಗಳಿಗೆ ಅದೇ ಇಷ್ಟವಾದದ್ದು. ಅದನ್ನು ನೀನು ಕೊಡು ಅಂತ ದಯಪಾಲಿಸಬೇಕು. ನಾವು ಎತ್ಕಿಂಚದೆ ನಿಮ್ಮ ಸೇವೆಯನ್ನು ಮಾಡ್ತೀವಿ ಸ್ವಾಮಿ ವೆಂಕಟೇಶ, ನೀವು ನಮಗೆ ಅನಿಷ್ಟಗಳನ್ನು ಪರಿಹಾರ ಮಾಡಿ ಇಷ್ಟಗಳನ್ನು ಕೊಟ್ಟು ಅನುಗ್ರಹ ಮಾಡು ಅಂತ ಈ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಒಂದು ಶ್ಲೋಕ ಸೂತ ಶೌನಕರ ಸಂವಾದದಲ್ಲಿ, ಶೌನಕಾದಿ ಋಷಿಗಳ ಸಂವಾದ ರೂಪದಲ್ಲಿ ಇರತಕ್ಕದ್ದು. ಶೌನಕರು ಕೇಳ್ತಾರೆ, ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ತ್ವತ್ತೋಹಂ ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ಪುಣ್ಯವರ್ಧನಂ. ಹಾಗೆ ಅಂತ ಈಗಾಗಲೇ ಸೂತಾಚಾರ್ಯರು ಶ್ರೀರಂಗ ಮಾಹಾತ್ಮ್ಯವನ್ನು ಹೇಳಿದ್ದಾರೆ. ಅದಾದ ಮೇಲೆ ಹಸ್ತಿಗಿರೀಶಿತು ಜಗನ್ನಾಥಸ್ಯ ವೈ, ಜಗನ್ನಾಥ ಪುರಿ ಜಗನ್ನಾಥನ ಮಹಿಮೆಯನ್ನು ಹೇಳಿದ್ದಾರೆ. ಅದಾದ ಮೇಲೆ ಶೌನಕರು ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ನಾವು ಶ್ರೀನಿವಾಸ ವೆಂಕಟಾಚಲದಲ್ಲಿ ಇರತಕ್ಕ ಶ್ರೀನಿವಾಸ ದೇವರ ಆ ಕ್ಷೇತ್ರದ ಒಂದು ಮಹಿಮೆಯನ್ನು ಕೂಡ ನಾವು ಕೇಳಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀವಿ, ನೀವು ಅದನ್ನು ನಮಗೆ ತಿಳಿಸಿಕೊಡಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸೂತಾಚಾರ್ಯರು ಹೇಳ್ತಾರೆ, ಸಾಧು ಪೃಷ್ಟಂ ತ್ವಯಾ ಬ್ರಹ್ಮನ್ ಚರಿತಂ ವೆಂಕಟೇಶಿತು. ನಾನು ವೇದವ್ಯಾಸರ ಮುಖದಿಂದ ನಾನು ಈ ಭವಿಷ್ಯೋತ್ತರ ಪುರಾಣವನ್ನು, ವೆಂಕಟಾಚಲ ಮಾಹಾತ್ಮ್ಯವನ್ನು ನಾನು ಕೇಳಿದ್ದೇನೆ. ನಾನು ಹೇಗೆ ಕೇಳಿದ್ದೇನೋ ಅದನ್ನು ನಿಮಗೆ ತಿಳಿಸಿಕೊಡ್ತೇನೆ ಹಾಗೆ ಅಂತ. ಜ್ಞಾನಕ್ಕೆ ಯಾವುದು ಮುಖ್ಯ? ಜ್ಞಾನಕ್ಕೆ ಯಾವುದು ಮುಖ್ಯ? ಪರಂಪರೆ ಮುಖ್ಯ. ಜ್ಞಾನಕ್ಕೆ ಪರಂಪರೆ ಮುಖ್ಯ. ಇಂಥವರು ಇದನ್ನು ಹೇಳಿದರು ಹಾಗೆ ಅಂತ ಹೇಳಿದರೆ ಅದಕ್ಕೆ ಆ ಒಂದು ಪರಂಪರೆ ಸಿಗ್ತದೆ. ಆ ರೀತಿಯಾಗಿ ಸೂತಾಚಾರ್ಯರು ತಮ್ಮ ತಲೆಗೆ ಬಂದದ್ದನ್ನು ಇಲ್ಲಿ ಹೇಳ್ತಾ ಇಲ್ಲ. ಮತ್ತು ಯಾವುದನ್ನು ಹೇಳ್ತಾ ಇದ್ದಾರೆ? ವೇದವ್ಯಾಸರು ಅವರಿಗೆ ಏನು ಉಪದೇಶ ಮಾಡಿದರೋ ಅದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಯಥಾಶ್ರುತಂ ಮಯಾ ಪೂರ್ವಂ, ನಾನು ವೇದವ್ಯಾಸರಿಂದ ಹೇಗೆ ಕೇಳಿದನೋ ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ ಹಾಗೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ತದಧ್ಯಾಯಂ ಸಮಾಚಕ್ಷೆ ಸಾವಧಾನ ಮನಃಶೃಣು, ಸಾವಧಾನ ಮನಸ್ಸಿನಿಂದ ನೀವು ಅದನ್ನು ಕೇಳಿ ಹಾಗೆ ಅಂತ.
ಪುರಾತು ಜನಕೋ ನಾಮ ರಾಜ ಪರಮಧಾರ್ಮಿಕ. ಜನಕ ಅಂತ ಒಂದು ಮಹಾರಾಜ, ಮಿಥಿಲಾಪಟ್ಟಣದ ಚಕ್ರವರ್ತಿಯಾಗಿ ಇದ್ದವನು ಜನಕ ಅಂತ. 3 ರೀತಿಯಾದ ಜನಕರನ್ನು ನಾವು ಕೇಳ್ತೀವಿ. ಈ ಒಂದು ಸಜ್ಜನರ ಪರಂಪರೆಯಲ್ಲಿ 3 ಜನಕರು ಇದ್ದಾರೆ. ಮೊದಲನೇ ಜನಕ ಯಾರು ಅಂದರೆ ಅವರು ನಾವು ಸಾಮಾನ್ಯವಾಗಿ ಹೇಳೋದಂತು, ಭಗವದ್ಗೀತೆಯಲ್ಲಿ ಬರತಕ್ಕದ್ದು, ಜನಕಾದ್ಯಾಹ ಅಂತ ಕರ್ಮ ಮಾರ್ಗದಲ್ಲಿ ನಡ್ಕೊಂಡು ಇದ್ದಾರೆ ಹಾಗೆ. ಆ ಜನಕರು ಯಾರು ಹಾಗೆ ಅಂದರೆ ಅವರು ಆರಂಭದ ಮೊದಲನೇ ಜನಕ. ಅವರು ಋಷಿಗಳ ಜೊತೆಗೆ ಪಾಠ ಕೇಳೋರು ಅಂತ. ಋಷಿಗಳು ಉಪದೇಶ ಮಾಡಿದಾಗ ಅವರ ಜೊತೆಗೆ ಕೂತು ಪಾಠವನ್ನು ಕೇಳಿದಾಗ ಮಿಥಿಲಾಪಟ್ಟಣಕ್ಕೆ ಬೆಂಕಿ ಹತ್ತಿತಂತೆ. ಬೆಂಕಿ ಹತ್ತಿದಾಗ ಅವರ ಸೇವಕರು ಬಂದು ಹೇಳ್ತಾರೆ, ಸ್ವಾಮಿ ಮಿಥಿಲಾಪಟ್ಟಣ ಸುಟ್ಟು ಹೋಗ್ತಾ ಇದೆ ಹಾಗೆ ಅಂತ. ಎಲ್ಲ ಋಷಿಗಳು ಓಡಿ ಹೋದ್ರಂತೆ, ಪಾಠವನ್ನು ಬಿಟ್ಟು ಎಲ್ಲ ಋಷಿಗಳು ಓಡಿ ಹೋಗ್ತಾರೆ. ಆದರೆ ಜನಕ ರಾಜ ಮಾತ್ರ ತಾನು ಹೋಗಲೇ ಇಲ್ಲವನು, ಅಲ್ಲೇ ಕೂತು ಹೇಳ್ತಾ ಇದ್ದಾರೆ, ಏನು ಮಿಥಿಲಾ ನಗರ ಸುಟ್ಟೋಯಿತು, ಸುಟ್ಟೋಗಲಿ, ನಂದೇನು, ನಂದು ಯಾವುದೂ ಇಲ್ಲ. ಮಿಥಿಲಾಪಟ್ಟಣ ಪರಮಾತ್ಮನದ್ದದು. ಅದರಿಂದ ಈಗ ಸುಟ್ಟು ಹೋಗಿದೆ. ಅದು ಸುಟ್ಟು ಹೋಗಿದ ಮೇಲೆ ನಾವು ಹೋಗಿ ಏನು ರಿಪೇರಿ ಮಾಡಲಿಕ್ಕಾಗ್ತದೆ? ಅದು ಸುಟ್ಟೋಯ್ತು, ಭಸ್ಮ ಆಯಿತು, ಅಷ್ಟೇ. ಕೈ ಮೀರಿ ಹೋದ ಮಾತಿಗೆ ಮರುಗಬಾರದು ಅಂತ ಹೇಳ್ತಾ ಇದ್ದಾರೆ ನೋಡಿ. ಆ ರೀತಿಯಾಗಿ ಸುಟ್ಟೋಯಿತು, ಬೇಜವಾಬ್ದಾರಿ ಅಂತ ತಿಳಿಯಬಾರ್ದು. ಸುಟ್ಟೋಯಿತು, ಅದರಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ತನ್ನಿಮಿತ್ತಕವಾದ ಒಂದು ದುಃಖವನ್ನು ಪಟ್ಟು ಉಪಯೋಗ ಇಲ್ಲ ಅಂತ ಹೇಳಿ ಪಾಠದಲ್ಲಿ ಆಸಕ್ತರಾಗಿದ್ದವರು ಅಂತ ನಾವೇನು ಕೇಳ್ತೀವಿ, ಅದು ಮೊದಲು ಬಂದ ಜನಕ. ತದನಂತರ ಇನ್ನೊಂದು ಜನಕ ಮಹಾರಾಜ ಅಂತ ಬರ್ತಾನೆ. ಅದಾದ ಮೇಲೆ ಬರತಕ್ಕದ್ದೇ ಈ 3ನೇ ಜನಕ. ಯಾರು? ಜಾನಕಿ ಸೀತಾಮಾತೆಗೆ ತಂದೆ ಅಂತ ಅನಿಸಿಕೊಂಡವರು ಆ ಜನಕ ಅವರು ಇದ್ದರು ಅಂತ ಅವರ ವಿಚಾರವನ್ನು ಇಲ್ಲಿಗೆ ಹೇಳ್ತಾ ಇದ್ದಾರೆ. ಸತ್ಯವಾಗ್ ಸರ್ವಶಾಸ್ತ್ರೇಷು ಕೋವಿದ. ಅವರು ಸತ್ಯವನ್ನೇ ಮಾತನಾಡ್ತಾ ಇದ್ದರು, ಎಲ್ಲ ಶಾಸ್ತ್ರದಲ್ಲೂ ಕೂಡ ಕೋವಿದರಾಗಿ ಇದ್ದರು, ಕೋಪ ಇಲ್ಲದವರಾಗಿದ್ದರು ಅಂತ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಅವರಿಗೆ ಒಂದು ತಮ್ಮ ಇದ್ದ, ಕುಶಕೇತು ಅಂತ. ಆ ಜನಕ ಮಹಾರಾಜನಿಗೆ ಒಂದು ತಮ್ಮ ಇದ್ದ. ಕುಶಧ್ವಜಸ್ಯ ತನಯ ತ್ರೈಲೋಕ್ಯ ಸುಂದರಾಹ. ಅವರಿಗೆ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ಕೂಡ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಈ ಜನಕ ಮಹಾರಾಜನಿಗೆ ಜಾನಕಿ ನಾಮ ಸಾ ರಮಾ ಅಂತ ಹೇಳ್ತಾರೆ. ರಮೆ ಅಂದರೆ ಲಕ್ಷ್ಮಿಯೇ ಜಾನಕಿಯಾಗಿ ಆ ಭೂಗರ್ಭದಿಂದ ಯಜ್ಞವನ್ನು ಮಾಡಬೇಕು ಅಂತ ಹೊರಟಾಗ ಅವರು ಲಕ್ಷ್ಮಿಯೇ ಅವತಾರ ಮಾಡಿದ್ದಾರೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಜನಕ ಮಹಾರಾಜನಿಗೆ ಒಂದು ಸಲ ಚಿಂತೆ ಆಯ್ತಂತೆ. ಏನಂದರೆ, ನಾನು ಎಷ್ಟು ಸುಖವಾಗಿದ್ದೇನೆ ಹಾಗೆ ಅಂತ. ಯಾಕೆ? ಇಡೀ ರಾಜ್ಯದ ಜವಾಬ್ದಾರಿಯನ್ನು ಕುಶಧ್ವಜ ಅಂದರೆ ಕುಶಕೇತು ಅವನಿಗೆ ಒಪ್ಪಿಸಿಬಿಟ್ಟಿದ್ದ. ಆ ರಾಜ್ಯದ ಅಡ್ಮಿನಿಸ್ಟ್ರೇಷನ್ ಎಲ್ಲವನ್ನು ಕೂಡ ತಮ್ಮ ನೋಡ್ಕೋತಾ ಇದ್ದ. ತಾನು ಮಕ್ಕಳ ಜೊತೆಗೆ ಇದ್ದು ಶಾಸ್ತ್ರಾದಿಗಳ ವಿಚಾರವನ್ನು ಮಾಡ್ತಾ ಜನಕ ಕಾಲ ಕಳೀತಾ ಇದ್ದ. ಅದರಿಂದ ಅವನ ಮನಸ್ಸಿನಲ್ಲಿ ಈ ರೀತಿಯಾದ ಒಂದು ಭಾವನೆ ಬಂತಂತೆ. ಸುಖಮೇವ ಸದಾಮೇಸ್ಯ ದುಃಖಂ ಮಾಭೂದಿತಿ ಸ್ಮರನ್. ಇಷ್ಟು ವರ್ಷದಿಂದ ನನಗೆ ಬರೀ ಸುಖನೇ ಆಗ್ತಾ ಇದೆ, ನಾನು ಎಷ್ಟು ಒಂದು ವಿಶಿಷ್ಟವಾದ ಒಂದು ವ್ಯಕ್ತಿ ಹಾಗೆ ಅಂತ ತನ್ನಲ್ಲೇ ಒಂದು ಅಹಂ, ಅದು ಮಾಡಬಾರದು ಒಂದು ಚಿಂತನೆ, ನಾನು ಸುಖಮಯನಾಗಿದ್ದೇನೆ ಹಾಗೆ ಅಂತ ಚಿಂತನೆ ಬಂತಂತೆ. ಟೀಕಾಕೃತ್ಪಾದರು ಒಂದು ಮಾತನ್ನು ಹೇಳುವಾಗ ಹೇಳ್ತಾ ಇದ್ದಾರೆ, ಸಂಸಾರಾವಸ್ಥೆಯಲ್ಲಿ ನಾವು ಪಡತಕ್ಕ ದುಃಖ ಸುಖ ಅದೇನಾಗಿದೆ, ದುಃಖ ಸಂಭಿನ್ನವಾದ ಒಂದು ಸುಖ ಅಂತ ಹೇಳ್ತಾ ಇದ್ದಾರೆ. ಸಂಸಾರಾವಸ್ಥೆಯಲ್ಲಿ ನಾವು ಯಾವುದನ್ನು ಸುಖ ಅಂತ ನಾವು ತಿಳ್ಕೊಂಡಿದ್ದೀವಿ, ಅದರ ಜೊತೆಗೆ ಏನು ಬಂದೇ ಬರುತ್ತದೆ, ದುಃಖ ಬಂದೇ ಬರ್ತದೆ. ನೀವು ಯಾವುದನ್ನು ಬೇಕಾದ್ರೂ ತೆಗೆದು ನೋಡಿ, ಊಟ ಇರ್ಬೋದು, ನೋಟ ಇರ್ಬೋದು, ಎಲ್ಲದರ ಜೊತೆಗೆ ದುಃಖ ಮಿಶ್ರಿತವಾಗಿ ಇರ್ತದೆ. ಕೇವಲ ಸುಖ ಅದು ಎಲ್ಲಿ ಸಿಗ್ತದೆ? ಮೋಕ್ಷದಲ್ಲಿ ಮಾತ್ರ ಸಿಗ್ತದೆ. ಅಂತಹ ಸುಖ ನಮಗೆ ಇಲ್ಲಿ ಸಿಗೋದೇ ಇಲ್ಲ ಹಾಗೆ ಅಂತ. ಆದರೆ ಈ ಜನಕ ಮಹಾರಾಜನ ಚಿಂತೆ ಈ ರೀತಿಯಾಗಿ ಇತ್ತು. ಅದು ಅಸಾಧು ಸಮ್ಮತಂ ವಾಕ್ಯಂ ಅಂತ ಬರೀತಾರೆ. ಇದು ಸಜ್ಜನರಿಗೆ ಸಮ್ಮತವಾಗಲಿಲ್ಲ, ಈ ವಿಚಾರ ದೊಡ್ಡವರಿಗೆ ಸಮ್ಮತ ಆಗಲಿಲ್ಲ. ಯಾವತ್ತೂ ಕೂಡ ಅಷ್ಟೇ, ನಮ್ಮ ಮನಸ್ಸಿನಲ್ಲಿ ಏನೇ ಬಂದರೂ ಕೂಡ ಫಸ್ಟ್ ಚೆಕ್ ಏನು ಮಾಡಬೇಕು, ಈ ವಿಚಾರ ದೊಡ್ಡವರಿಗೆ ಸಮ್ಮತ ಆಗಿದೆಯೋ ಇಲ್ಲವೋ ಹಾಗೆ ಅಂತ ತಿಳ್ಕೋಬೇಕಂತ. ದೊಡ್ಡವರನ್ನು ಕೇಳಿಯಾಗಿ ತಿಳ್ಕೋಬೇಕಂತ. ದೊಡ್ಡವರಿಗೆ ಸಮ್ಮತ ಆಗಿದೆ ಅಂತ ಮಾತ್ರ ಅದನ್ನು ನಾವು ಮಾಡಲಿಕ್ಕೆ ಹೋಗಬೇಕು.
ನೋಡಿ, ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಹೇಳ್ತಾನೆ ಏನಂತ, ಪ್ರಜ್ಞಾವಾದಾಂಶ ಭಾಷಸೆ ಗತಾಸೋ ನಗತಾಸುಂಚ ನಾನು ಶೋಚಂತಿ ಪಂಡಿತಾಹ, ಹಾಗೆ ಅಂತ ಹೇಳುವಾಗ ನಿನ್ನ ತಲೆಗೆ ಬಂದಂತೆ ನೀನು ಮಾತನಾಡ್ತೀಯ ಹೊರತು ನೀನು ಆಡುವ ಮಾತು, ರಾಯರು ಬರೀತಾರೆ, ಅದು ದೊಡ್ಡವರಿಗೆ ಸಮ್ಮತ ಅಲ್ಲ, ಅಸಾಧು ಸಮ್ಮತಂ, ಹಾಗೆ ಅಂತ ಬರೀತಾರೆ. ಆ ರೀತಿಯಾಗಿ ಯಾವುದೇ ವಿಚಾರ ಮಾಡಬೇಕು ಅಂದರೂ ಕೂಡ ಏನಾಗಿರಬೇಕು, ದೊಡ್ಡವರಿಗೆ ಸಮ್ಮತವಾಗಿ ಇರಬೇಕು. ಅಂಥ ವಿಚಾರವನ್ನು, ಕೆಲಸಗಳನ್ನು ಮಾಡಬೇಕು. ಪ್ರಕೃತ ಜನಕ ಮಹಾರಾಜನಿಗೆ ಈ ರೀತಿಯಾದ ಒಂದು ಚಿಂತನೆ ಬಂತು, ನಾನು ಸದಾ ಸುಖವಾಗಿಯೇ ಇದ್ದೇನೆ, ನನಗೆ ದುಃಖ ಇಲ್ಲವೇ ಇಲ್ಲ ಹಾಗೆ ಅಂತ. ಪರಮಾತ್ಮನಿಗೆ ಇದನ್ನು ರಿಪೇರ್ ಮಾಡಬೇಕು ಅಂತ ಅನ್ನಿಸ್ತು. ನೋಡಿ, ಪರಮಾತ್ಮನಿಗೆ ಅಂಥ ಒಂದು ಯೋಚನೆ ಬರಬೇಕು ಅಂದರೆ ಜನಕ ಎಷ್ಟು ದೊಡ್ಡ ವ್ಯಕ್ತಿಯಾಗಿ ಇರಬೇಕು ನೋಡಿ. ಸಾಮಾನ್ಯವಾಗಿ ದೇವರು ತಪ್ಪು ಮಾಡಿದರೆ, ಸಣ್ಣ ಮಟ್ಟದವರು ತಪ್ಪು ಮಾಡಿದರೆ ಹಾಗೆ ಬಿಟ್ಟು ಬಿಡ್ತಾನೆ, ಯಾರಾದರೂ ಗುರುಗಳನ್ನು ಕಳಿಸಿ ಏನಾದರೂ ಒಂದು ಮಾಡಿಬಿಡ್ತಾನೆ. ಆದರೆ ದೊಡ್ಡವರು ತಪ್ಪು ಮಾಡಿದರೆ ದೇವರು ಏನು ಮಾಡೋದಿಲ್ಲ, ಸಹನೆ ಮಾಡೋದಿಲ್ಲ, ಏನಾದ್ರು ಮಾಡಿ ಇಮಿಡಿಯೇಟ್ ಕರೆಕ್ಷನ್ ತೆಗೆದುಕೊಂಡ್ಬಿಡ್ತಾನೆ. ನೋಡಿ, ಇಂದ್ರದೇವರು ಮಳೆ ಸುರಿಸಿದರು, ಪರಮಾತ್ಮ ಯಾಕೆ ಇಂದ್ರನಲ್ಲಿ ಅಸುರಾವೇಶ ಆಗಿತ್ತು, ಭಾಗವತದಲ್ಲಿ ಕೇಳ್ತೀವಿ. ಅದು ದೇವರಿಗೆ ಸಹನೆ ಆಗಲಿಲ್ಲ, ಇಂದ್ರನನ್ನು ತಿದ್ದಬೇಕು ಅಂತ ಅನ್ನಿಸ್ತು. ಅದರಿಂದ ಏನು ಮಾಡಿದ, ಕೋಪ ಬರುವಂತೆ ಮಾಡಿ, ಮಳೆ ಸುರಿಸುವಂತೆ ಮಾಡಿ 7 ದಿನ ತಾನು ಬೆಟ್ಟವನ್ನು ಹಿಡ್ಕೊಂಡು ನಿಂತ. 7 ದಿವಸ ಆದ ಮೇಲೆ ಇಂದ್ರದೇವರಿಗೆ ಅನಿಸ್ತಂತೆ, ಓ ಇದು ಸಾಮಾನ್ಯ ವ್ಯಕ್ತಿಯಲ್ಲ, ಇದು ನನ್ನದೇ ತಪ್ಪಾಗಿದೆ ಹಾಗೆ ಅಂತ ತಾವು ತಮ್ಮ ತಪ್ಪನ್ನು ತಿದ್ದುಕೊಂಡು ಬಂದು ಕೃಷ್ಣನಿಗೆ ಕ್ಷಮೆಯಾಚನೆ ಮಾಡಿ ಗೋವಿಂದ ಪಟ್ಟಾಭಿಷೇಕ ಮಾಡಿದರು ಹಾಗೆ ಅಂತ ಒಂದು ವಿಚಾರ ಭಾಗವತದಲ್ಲಿ ಬರುತ್ತದೆ. ಈ ರೀತಿಯಾಗಿ ಎಲ್ಲರೂ ತಪ್ಪು ಮಾಡುವವರೇ, ಆದರೆ ದೊಡ್ಡ ಜ್ಞಾನಿಗಳು ತಪ್ಪು ಮಾಡಿದಾಗ ಪರಮಾತ್ಮ ಏನು ಮಾಡ್ತಾನೆ, ಇಮಿಡಿಯೇಟಾಗಿ ಅದನ್ನು ರೆಕ್ಟಿಫೈ ಮಾಡಿಬಿಡ್ತಾನೆ. ಅದೇ ರೀತಿಯಾಗಿ ಜನಕ ಮಹಾರಾಜ ಈ ಒಂದು ವಿಚಾರವನ್ನು ಮಾಡ್ತಾ ತನಗೆ ಯಾವಾಗಲೂ ಸುಖವೇ ಆಗ್ತಾ ಇರಬೇಕು, ಸುಖವೇ ಆಗ್ತಾ ಇದೆ ಹಾಗೆ ಎಂಬ ಒಂದು ಚಿಂತನೆ, ಅದನ್ನು ಪರಿಹಾರ ಮಾಡಬೇಕು ಅಂತ ಏನು ಮಾಡಿದ ಪರಮಾತ್ಮ, ಒಂದು ಉಪಾಯವನ್ನು ಮಾಡಿ ಅವರ ತಮ್ಮ ಕುಶಧ್ವಜ ಸಾಯುವಂತೆ ಮಾಡ್ತಾನೆ. ಎಲ್ಲಿ, ಕನಸಿನಲ್ಲಿ ಕುಶಧ್ವಜ ಸಾಯುವಂತೆ ಮಾಡಿ ಅವನ ಪತ್ನಿಯೂ ಕೂಡ ಸಹಗಮನ ಮಾಡುವಂತೆ ಮಾಡ್ತಾನೆ. ಅದರಿಂದ ಏನಾಯಿತು ಅಂದರೆ ಇಡೀ ರಾಜ್ಯದ ಅಡ್ಮಿನಿಸ್ಟ್ರೇಷನ್ ಯಾರು ನೋಡ್ಕೋತಾ ಇದ್ರು, ಕುಶಧ್ವಜ ನೋಡ್ಕೋತಾ ಇದ್ದ. ಮಕ್ಕಳನ್ನು ಯಾರು ನೋಡ್ಕೋತಾ ಇದ್ರು, ಕುಶಧ್ವಜನ ಮನೆಯವರು ನೋಡ್ಕೋತಾ ಇದ್ರು, ಪತ್ನಿ ನೋಡ್ಕೋತಾ ಇದ್ರು. ಕುಶಧ್ವಜನೂ ಇಲ್ಲ, ಪತ್ನಿಯೂ ಇಲ್ಲ, ಇಡೀ ರಾಜ್ಯದ ಭಾರ ಬಂತು, ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯು ಬಂತು. ತನ್ನ ಮಕ್ಕಳು, ಕುಶಧ್ವಜನ ಮಕ್ಕಳು ಎಲ್ಲ ಹೆಣ್ಣುಮಕ್ಕಳು, ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿಯು ಬಂತು. ಇದರಿಂದ ಭಾರಿ ಸಂತಪ್ತನಾಗ್ತಾನೆ ಜನಕ ಮಹಾರಾಜ. ಇದನ್ನೆಲ್ಲ ತಾನು ಕನಸಿನಲ್ಲಿ ಕಾಣ್ತಾ ಇದ್ದಾನೆ. ಇದನ್ನೆಲ್ಲ ದುಃಖ ಪಡ್ತಾ ಪ್ರೇತ ಸಂಸ್ಕಾರ ಇತ್ಯಾದಿಗಳನ್ನೆಲ್ಲ ಮಾಡ್ತಾನೆ. ಆಗ ಅವನಿಗೆ ಎಚ್ಚರ ಆಗ್ತದೆ. ಎಚ್ಚರ ಆದಾಗ ನೋಡ್ತಾನೆ, ಇದು ಕನಸು ಅಂತ ಗೊತ್ತಾಯಿತು. ಹೋಗಿ ನೋಡ್ತಾನಂತೆ ಕುಶಧ್ವಜನ ಮನೆಯಲ್ಲಿ ಕುಶಧ್ವಜ ಬದುಕಿದ್ದಾನೆ, ಅವನ ಹೆಂಡತಿಯೂ ಬದುಕಿದ್ದಾಳೆ. ಕನ್ಫರ್ಮ್ ಮಾಡಿಕೊಂಡ, ಓ ಇದು ಕನಸೇ ಬಂದಿರೋದು ಹಾಗೆ ಅಂತ. ಅಟ್ಟಾದ ಮೇಲೆ ಆ ಸಂದರ್ಭದಲ್ಲಿ ಶತಾನಂದರು ಅಂತ ಗೌತಮ ಋಷಿಗಳ ಮಕ್ಕಳು, ಪುರೋಹಿತರು, ಶತಾನಂದರು ಅಂತ ಪುರೋಹಿತರು ಅಲ್ಲಿಗೆ ಬರ್ತಾರೆ. ಅವರ ಹತ್ರ ಜನಕ ಮಹಾರಾಜ, ಈ ರೀತಿಯಾದ ಒಂದು ಕನಸು ನನಗೆ ಬಂದಿತ್ತು, ಏನೋ ಒಂದು ಅಪಶಕುನ ಇದು, ಅಪಶಕುನ ಅಂತ ತಿಳಿದು ನನಗೆ ಏನು ಪರಿಹಾರ ಮಾಡಬೇಕು ಹಾಗೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಶತಾನಂದ ಮಹಾಪ್ರಾಜ್ಞೆ ಕಾಗತಿ ಪುರತೋ ಮಮ, ನನಗೇನು ಮುಂದೆ ಗತಿ ಏನು ನೀವು ತಿಳಿಸಿಕೊಡಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ. ಅಟ್ ಮಾತ್ರ ಇಲ್ಲ, ನನಗೆ ಅನೇಕ ಸಮಸ್ಯೆಗಳು ಇದೆ. ಬಹವಃ ಶತ್ರವ ಸಂಧಿ ರಾವಣ ಇಂದ್ರಜಿತಾದಯ, ರಾವಣ ಇಂದ್ರಜಿತು ದಿವಸ ಬಂದು ಹೋಗ್ತಾ ಇರ್ತಾರೆ ಇಲ್ಲಿ. ಸೀತೆಯನ್ನು ಯಾವಾಗ ಅಪಹಾರ ಮಾಡೋದು, ಹೆಣ್ಣುಮಕ್ಕಳನ್ನು ಹೇಗೆ ಅಪಹಾರ ಮಾಡೋದು, ಈ ರೀತಿಯಾಗಿ ಅವರು ವಿಚಾರ ಮಾಡ್ತಾ ಇದ್ದಾರೆ. ಆ ರಾವಣ ಇಂದ್ರಜಿತ್ ಅವರನ್ನೆಲ್ಲ ಎದುರಿಸುವ ಸಾಮರ್ಥ್ಯ ನನಗಿಲ್ಲ. ಈಗಲೇ 80,000 ವರ್ಷ ಆಗಿಬಿಟ್ಟಿದೆ, ನನಗೆ ಭಾರಿ ಮುದುಕನಾಗಿದ್ದೀನಿ. ಅವರನ್ನು ಎದುರಿಸುವ ಸಾಮರ್ಥ್ಯ ನನಗಿಲ್ಲ. ಅದರಿಂದ ಕನ್ಯೆಯರು ಸುರಕ್ಷಿತವಾಗಿ ಇರಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಶತಾನಂದರನ್ನೇ ಕೇಳ್ತಾನೆ. ಇನ್ನು ಎರಡನೇದು, ಸೀತಾಯಾಶ್ಚ ಅತಿರೂಪಾಯ ಸ್ವರೂಪ ಪುರುಷೋ ಯಥಾ,
ಸೀತಾದೇವಿ ನೋಡಿದರೆ ಲೋಕ ಸುಂದರಿಯಾಗಿದ್ದಾರೆ. ಅಂತಹ ಒಂದು ಸೌಂದರ್ಯ ಲೋಕದಲ್ಲಿ ಕಂಡೇ ಇಲ್ಲ. ಅವರಿಗೆ ಉಚಿತವಾದ ಪುರುಷ ಯಾರು ಸಿಗಬಹುದು? ಅದರ ವಿಚಾರವನ್ನು ಕೂಡ ಇದು ನಮಗೆ ಕಾಡ್ತಾ ಇದೆ. ಅದನ್ನು ಪರಿಹಾರವನ್ನು ಕೂಡ ನೀವು ಮಾಡಬೇಕು. ಹಾಗೆ ಅಂತ ತೃತೀಯಂ ಪ್ರವದಾಮಿತೆ ದೀರ್ಘಾಯುಷ್ಯಾಶ್ಚ ಮೇ ಪುತ್ರಾಶ್ಚಾಪಿ ಸಭರ್ತೃಕಾಃ. ನನ್ನ ಮಕ್ಕಳು, ಗಂಡು ಮಕ್ಕಳು ಇದ್ದಾರೆ, ಹೆಣ್ಣು ಮಕ್ಕಳು ಇದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ಬರತಕ್ಕ ಅಳಿಯಂದಿರೂ ಇದ್ದಾರೆ. ಅವರೆಲ್ಲರೂ ಕೂಡ ಏನಾಗಬೇಕು? ದೀರ್ಘಾಯುಷಿಗಳಾಗಿ ಆಗಬೇಕು. ಅದು ಯಾವುದರಿಂದ? ಮತ್ತು ಸೊಸೆಯಂದಿರು ಬರಲಿಕ್ಕಿದ್ದಾರೆ, ಅವರೆಲ್ಲರೂ ಕೂಡ ದೀರ್ಘಾಯುಷಿಗಳಾಗಿ ಇರಬೇಕು. ಅದಕ್ಕೆ ಏನು ಮಾಡಬೇಕು? ಹಾಗೆ ಅಂತ ಮೂರನೆಯದು. ಇನ್ನು ಬಹುಧಾನ್ಯಂ ಚ ಮೇ ರಾಜ್ಯಂ, ನನ್ನ ರಾಜ್ಯದಲ್ಲಿ ಧನಧಾನ್ಯ ಸಮೃದ್ಧಿಯಾಗಿ ಇರಬೇಕು. ಒಂದು ರಾಜನಿಗೆ ಇರಬೇಕಾದ ಕರ್ತವ್ಯ ಅದು ಅಂತ ಹೇಳ್ತಾ ಇದ್ದಾರೆ. ಒಂದು ಮನೆ ಅಂತ ಆದರೆ ಮನೆಯಲ್ಲಿ ಸಾಮಾನುಗಳು ಇರಬೇಕು, ಊಟಕ್ಕೆ ಗತಿಯನ್ನು ನೋಡಬೇಕಲ್ಲ. ಅದೇ ರೀತಿಯಾಗಿ ಒಂದು ರಾಜನಾಗಿ ಇರುವವರಿಗೆ ಚಿಂತನೆ ಹೇಗಿರಬೇಕು? ಧನಧಾನ್ಯ ಸಮೃದ್ಧಿ ಇರಬೇಕು ರಾಜ್ಯದಲ್ಲಿ. ಹಾಗಿದ್ರೆ ರಾಜ್ಯ ಸುಭಿಕ್ಷವಾಗಿದೆ ಅಂತ ಅರ್ಥ. ಅದರಿಂದ ಅದನ್ನು ಕೇಳ್ತಾನೆ, ನನ್ನ ರಾಜ್ಯ ಸುಭಿಕ್ಷವಾಗಿ ಇರಲಿಕ್ಕೆ ಹೇಗೆ ಸಾಧ್ಯ? ಹಾಗೆ ಅಂತ 4 ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಶತಾನಂದರು. ಅದಕ್ಕೆ ಉತ್ತರವಾಗಿ ಶತಾನಂದರು ಹೇಳ್ತಾ ಇದ್ದಾರೆ, ವೈಕುಂಠಗಿರಿ ಮಾಹಾತ್ಮ್ಯಂ ಸಭವಿಷ್ಯಂ ಮಹೋತ್ತರಂ. ನೀನು ವೆಂಕಟಗಿರಿ ಮಾಹಾತ್ಮ್ಯ, ವೈಕುಂಠಗಿರಿ ಮಾಹಾತ್ಮ್ಯ ಅದನ್ನು ನೀನು ಕೇಳು. ಅದನ್ನು ನಿನಗೆ ಹೇಳ್ತೀನಿ. ಅದನ್ನು ಕೇಳಿದರೆ ನಿನ್ನ ದುಃಖ ಎಲ್ಲ ಪರಿಹಾರ ಆಗ್ತದೆ. ಕಲೋ ತತ್ಕೀರ್ತನಂ ಪುಣ್ಯಂ. ಕಲಿಯುಗದಲ್ಲಿ ವಿಶೇಷವಾಗಿ ವೆಂಕಟಾಚಲ ಮಹಾತ್ಮ್ಯವನ್ನು ಕೇಳಿದರೆ ಸರ್ವ ದುಃಖ ಹರ, ಎಲ್ಲ ದುಃಖವೂ ಕೂಡ ಪರಿಹಾರ ಆಗ್ತದೆ, ಪುಣ್ಯವೂ ಕೂಡ ಬರುತ್ತದೆ. ಧನಕಾಮಸ್ಯ ಧನದಂ, ಯಾರಿಗೆ ಸಂಪತ್ತಿನ ಅಪೇಕ್ಷೆ ಇದೆಯೋ ಅವರಿಗೆ ಸಂಪತ್ತನ್ನು ಕೊಡತಕ್ಕ ಮಹಾತ್ಮ್ಯ ಇದು. ಜ್ಞಾನಿನೋ ಜ್ಞಾನ ಸಾಧನಂ, ಯಾರಿಗೆ ಜ್ಞಾನದ ಅಪೇಕ್ಷೆ ಇದೆ ಅವರಿಗೆ ಜ್ಞಾನವನ್ನು ತಂದುಕೊಡತಕ್ಕದ್ದು. ಈ ಒಂದು ವೆಂಕಟ ಮಹಾತ್ಮ್ಯವನ್ನು ಕೇಳಿ ಬ್ರಹ್ಮದೇವರು ಬ್ರಹ್ಮ ಪದವಿಯನ್ನು ಪಡೆದಿದ್ದಾರೆ. ನೀಲಕಂಠ ವಿಷದಿಂದ ಬಾಧಿತನಾಗದೆ ಸುಖವಾಗಿ ಇದ್ದಾರೆ. ಇನ್ನು ಇಂದ್ರದೇವರು ಸ್ವರ್ಗಲೋಕವನ್ನು ಕೂಡ ಪಡೆದಿದ್ದಾರೆ. ಅದರಿಂದ ದೊಡ್ಡವರೆಲ್ಲ ಸೇವೆ ಮಾಡಿದ್ದಾರೆ. ನಾವು ಮೊದಲೇ ನೋಡಿದ್ದೀವಿ. ನಾವು ಏನೇ ಒಂದು ಮಾಡಬೇಕು ಅಂದರೂ ಕೂಡ ದೊಡ್ಡವರಿಗೆ ಸಮ್ಮತವಾಗಿದೆಯಾ ಅಂತ ಚೆಕ್ ಮಾಡಬೇಕು. ವೆಂಕಟಗಿರಿ ಮಹಾತ್ಮ್ಯವನ್ನು ಯಾರ್ಯಾರು ಕೇಳಿದ್ದಾರೆ? ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಇವರೇ ಮೊದಲಾದ ಜ್ಞಾನಿಗಳು ಕೇಳಿದ್ದಾರೆ. ಅದರಿಂದ ನೀನು ಕೂಡ ಜನಕ ಮಹಾರಾಜ, ನೀನು ಕೂಡ ಕೇಳು, ಅದರಿಂದ ನಿನಗೆ ಬರತಕ್ಕ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಈ ಒಂದು ಪುರಾಣ ಏನು ವೆಂಕಟ ಮಹಾತ್ಮ್ಯ ಅಂತ ಇದೆ, ಇದನ್ನು ಕಲ್ಯಾಣಕಾಂಡ ಅಂತ ಕರೀತಾರೆ. ಈ ಕಲ್ಯಾಣಕಾಂಡ ಎನ್ನುವ ಗ್ರಂಥಕ್ಕೆ ಮೊದಲು ಋಷಿಗಳು ಅಂದರೆ ಯಾರು? ಲಕ್ಷ್ಮೀ ವೇದವ್ಯಾಸರು ಋಷಿಗಳು, ಅವರೇ ಬರೆದು ಕೊಟ್ಟಿದ್ದಾರೆ, ಮಹಾಋಷಿಗಳು. ತದನಂತರ ಲಕ್ಷ್ಮೀದೇವಿಯು ಋಷಿಗಳಾಗಿದ್ದಾರೆ. ತದನಂತರ ಶತಾನಂದರೇ, ಜನಕರೇ, ಇವರೆಲ್ಲರೂ ಕೂಡ ಈ ಒಂದು ಗ್ರಂಥಕ್ಕೆ ಋಷಿಗಳಾಗಿ ಇದ್ದಾರೆ ಅಂತ ಅವರ ಚಿಂತನೆಯನ್ನು ಕೂಡ ನಾವು ಮಾಡಬೇಕು. ದೇವತೆ ಶ್ರೀನಿವಾಸನೇ ಈ ಗ್ರಂಥದ ಪ್ರತಿಪಾದ್ಯನಾದ ದೇವತೆ. ಈ ಗ್ರಂಥದ ಒಂದು ಪಾರಾಯಣ ಮಾಡುವುದರಿಂದ, ಶ್ರವಣ ಮಾಡುವುದರಿಂದ ನಮಗೇನು ಫಲ ಸಿಗ್ತದೆ? ಹಾಗೆ ಅಂದರೆ ಧರ್ಮ, ವಿಜ್ಞಾನ, ವೈರಾಗ್ಯ, ಸಂಪತ್ತು ಅಂತ ಹೇಳ್ತಾರೆ. 4 ಕೂಡ ನಮಗೆ ಫಲವಾಗಿ ಸಿಗ್ತದೆ. ಹಾಗೆ ಅಂತ ನೋಡಿ, ಧರ್ಮಾಚರಣೆ ಇಲ್ಲಿ ಬರುತ್ತದೆ. ಮೊದಲು ಬರೋದೇ ಅದು. ವೃಷಭಾಸುರ ಪೂಜೆಯನ್ನು ಮಾಡಿದ, ನರಸಿಂಹದೇವರ ಪೂಜೆಯನ್ನು ಮಾಡಿದ, ಅದರಿಂದ ಪರಮಾತ್ಮನ ದರ್ಶನ ಆಯಿತು ಅವನಿಗೆ. ಮತ್ತು ಶೇಷದೇವರು ಕೂಡ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾರೆ, ದ್ವಾರಪಾಲಕರಾಗಿದ್ದು ಇತ್ಯಾದಿ ವಿಚಾರಗಳು ಬರುತ್ತದೆ. ಅದರಿಂದ ಈ ಒಂದು ಗ್ರಂಥವನ್ನು ಕೇಳುವುದರಿಂದ ಧರ್ಮದ ಜ್ಞಾನ, ಧರ್ಮದ ಒಂದು ಅಭಿವೃದ್ಧಿ ಆಗ್ತದೆ, ಜ್ಞಾನದ ಅಭಿವೃದ್ಧಿಯೂ ಆಗ್ತದೆ. ನೋಡಿ, ಆ ಶೇಷದೇವರ ಚರಿತ್ರೆಯಲ್ಲಿ ಶೇಷಾಚಲ ಅಂತ ಹೆಸರು ಯಾಕೆ ಬಂತು ಅಂತ ಹೇಳುವಾಗ ಹರಿಸರ್ವೋತ್ತಮತ್ವ ಮತ್ತು ವಾಯುಜೀವೋತ್ತಮತ್ವ ಎರಡೂ ಕೂಡ ಸ್ಫುಟವಾಗ್ತದೆ. ಮುಖ್ಯವಾಗಿ ತಿಳಿಯಬೇಕಾದ ಒಂದು ಪ್ರಮೇಯ ಅದು. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ವಾಯುದೇವರು ಜೀವೋತ್ತಮರಾಗಿದ್ದಾರೆ. ನೋಡಿ, ಶೇಷದೇವರನ್ನು ಬಿಡ್ತಾ ಇಲ್ಲ. ಆಗ ಸ್ಪರ್ಧೆಯಲ್ಲಿ ಗೆದ್ದದ್ದು ಯಾರು? ವಾಯುದೇವರೇ. ಅದರಿಂದ ಏನು ತೀರ್ಮಾನ ಆಯಿತು? ವಾಯುದೇವರು ಜೀವೋತ್ತಮರು ಅಂತ ತೀರ್ಮಾನ ಆಯಿತು ನೋಡಿ ಅಲ್ಲಿ. ಅದರಿಂದ ಈ ಒಂದು ಗ್ರಂಥದ ಸರಿಯಾದ ಶ್ರವಣದಿಂದ ಧರ್ಮ ಸಿಗ್ತದೆ, ಜ್ಞಾನ ಸಿಗ್ತದೆ. ಧರ್ಮ, ವಿಜ್ಞಾನ, ವೈರಾಗ್ಯ. ಇನ್ನು ಶೇಷದೇವರಿಗೆ ಏನು ಬಂತು? ವಿಶೇಷವಾಗಿ ವೈರಾಗ್ಯ ಬಂತು ನೋಡಿ. ತನ್ನಲ್ಲಿದ್ದ ಅಹಂಕಾರವನ್ನೆಲ್ಲ
ತುಂಡು ಮಾಡಿಕೊಂಡು, ಕಡಿಮೆ ಮಾಡಿಕೊಂಡು, ನಾಶ ಮಾಡಿಕೊಂಡು ಬ್ರಹ್ಮದೇವರು ವಾಯುದೇವರನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಇಲ್ಲ, ಮುಂದೆ ಮಾಧವ ಬ್ರಾಹ್ಮಣನ ಚರಿತ್ರೆ, ಅಲ್ಲಿಯೂ ಕೂಡ ವೈರಾಗ್ಯದಿಂದ ಅವನು ಇದ್ದ, ಮುಂದೆ ಅದವರು ತಪ್ಪು ಮಾಡಿದ, ತದನಂತರ ವೈರಾಗ್ಯದಿಂದ ಇದ್ದ ಎಂಬ ಒಂದು ಚರಿತ್ರೆಯೂ ಬರುತ್ತದೆ. ತದನಂತರ ಬರತಕ್ಕದ್ದು ಪದ್ಮಾವತಿಯ ಚರಿತ್ರೆ, ಐಶ್ವರ್ಯವನ್ನು ಕೊಡತಕ್ಕದ್ದು ಅಂತ ವಿಚಾರ. ಅದರಿಂದ ಈ ಒಂದು ವೆಂಕಟಗಿರಿ ಮಹಾತ್ಮ್ಯದ ಶ್ರವಣದಿಂದ ನಮಗೆ ಸಿಕ್ಕತಕ್ಕದ್ದು ಅಂದರೆ ಧರ್ಮ, ವಿಜ್ಞಾನ, ವೈರಾಗ್ಯ, ಪರಮೈಶ್ವರ್ಯ ಇತ್ಯಾದಿಗಳು ಅಂತ ಒಟ್ಟು ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಜನಕ ಮಹಾರಾಜ ಕೇಳ್ತಾನೆ, ಆಯಿತು ಸ್ವಾಮಿ ಶತಾನಂದ ಋಷಿಗಳೇ, ಆ ವೈಕುಂಠ ಮಹಾತ್ಮ್ಯವನ್ನು ಅದನ್ನು ಹೇಳಿ ನಮಗೆ ಹಾಗೆ ಅಂತ ಪ್ರಾರ್ಥನೆ ಮಾಡಿದಾಗ ಶತಾನಂದರು ಶುರು ಮಾಡ್ತಾರೆ. ಕೃತೆ ವೃಷಾದ್ರಿಂ ವಕ್ಷ್ಯಂತಿ ತ್ರೇತಾಯಾಮಂಜನಾಚಲಂ ದ್ವಾಪರೇ ಶೇಷಶೈಲಂ ಚ ಕಲೌ ಶ್ರೀ ವೆಂಕಟಾಚಲಂ. ನೋಡಿ, ಚತುರ್ಯುಗ ಪರ್ವತ ಇದು. ಚತುರ್ಯುಗ ಪರ್ವತ, ಒಂದೊಂದು ಯುಗದಲ್ಲಿ ಇದಕ್ಕೆ ಒಂದೊಂದು ಹೆಸರಿದೆ ಅಂತ ಹೇಳ್ತಾ ಇದ್ದಾರೆ. ಕೃತಯುಗದಲ್ಲಿ ಈ ಪರ್ವತವನ್ನು ವೃಷಾದ್ರಿ ಅಂತ ಕರೀತಾ ಇದ್ದಾರೆ. ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಕರೀತಾರೆ. ತ್ರೇತಾಯುಗದಲ್ಲಿ ಅಂಜನಾಚಲ, ದ್ವಾಪರ ಯುಗದಲ್ಲಿ ಶೇಷಶೈಲ ಅಂತ ಕರೀತಾರೆ, ಇನ್ನು ಕಲಿಯುಗದಲ್ಲಿ ಶ್ರೀ ವೆಂಕಟಾಚಲ ಅಂತ ಕರೀತಾ ಇದ್ದಾರೆ. ಹಾಗೆ ಅಂತ ಯುಗಭೇದೇನ ನಾಮಾನಿ, ಒಂದು ಯುಗವನ್ನು ಅನುಸರಿಸಿ 4 ಹೆಸರು ಕೂಡ ಈ ಪರ್ವತಕ್ಕೆ ಇದೆ ಹಾಗೆ ಅಂತ ಶತಾನಂದರು ಹೇಳಿದಾಗ ಕೇಳ್ತಾನೆ, ಅದು ಯಾಕೆ, ಅದು ಆ ಹೆಸರು ಯಾಕೆ ಬಂತು? ಕೃತಯುಗದಲ್ಲಿ ಇದಕ್ಕೆ ವೃಷಾಚಲ, ವೃಷಾದ್ರಿ ಹೆಸರು ಯಾಕೆ ಬಂತು ಹಾಗೆ ಅಂತ ಜನಕ ಮಹಾರಾಜ ಪ್ರಾರ್ಥನೆ ಮಾಡಿದಾಗ ಶತಾನಂದರು ಹೇಳ್ತಾರೆ, ಪುರಾತು ವೃಷಭೋ ನಾಮ ರಾಕ್ಷಸೋ ರೂಕ್ಷಕರ್ಮಕೃತ್ ಹಾಗೆ ಅಂತ ಆಕ್ರಮ್ಯ ಶೇಷಶೈಲಂ ಚ ತಾಪಸಾನ್ ಅತಿಬಾಧಯತ್. ವೃಷಭಾಸುರ ಅಂತ ಒಬ್ಬ ಇದ್ದ, ವೃಷಭ ಎನ್ನತಕ್ಕ ಒಬ್ಬ ಅಸುರ, ಒಳ್ಳೆಯ ಜೀವನೇ, ಕರ್ಮ ನಿಮಿತ್ತದಿಂದ ಅವನು ಪ್ರಾರಬ್ಧ ನಿಮಿತ್ತದಿಂದ ಅಸುರನಾಗಿ ಹುಟ್ಟಿದ್ದಾನೆ. ಅವನು ರೂಕ್ಷ ಕರ್ಮಕೃತ, ಭಯಂಕರವಾದ ಕೆಟ್ಟ ಕರ್ಮಗಳನ್ನೆಲ್ಲ ಮಾಡ್ತಾ ಇದ್ದ, ಋಷಿಗಳನ್ನು ಕೂಡ ತೊಂದರೆ ಕೊಡ್ತಾ ಇದ್ದ ಅವನು ಆ ಶೇಷಶೈಲ ಅದನ್ನು ಆಕ್ರಮಣ ಮಾಡಿಕೊಂಡು ಇದ್ದ ಅಂತ. ಆಗ ತಪಸ್ವಿಗಳೆಲ್ಲ, ಋಷಿಗಳು, ಆ ಪರ್ವತದಲ್ಲಿ ಇದ್ದ ಋಷಿಗಳೆಲ್ಲ ಹೋಗಿ ಋಷಿಕೇಶಂ ಭಕ್ತಾನಾಂ ಅಭಯಂಕರಂ ಶ್ರೀನಿವಾಸಂ, ಆ ಶ್ರೀನಿವಾಸನಿಗೆ, ಋಷಿಕೇಶನಿಗೆ ಶರಣು ಹೋದರೆ, ಸ್ವಾಮಿ ಈ ರೀತಿಯಾಗಿ ಈ ವೃಷಭಾಸುರ ತೊಂದರೆಯನ್ನು ಮಾಡ್ತಾ ಇದ್ದಾನೆ, ಅದರಿಂದ ಅಬಾಧಯತ್ ಸದಾ ಕ್ರೂರಸ್ತಪೋ ಭಯಂಕರ ಶಟಃ, ಅವನ ತಪಸ್ಸು ಕೂಡ ಭಾರಿ ಭಯಂಕರವಾಗಿತ್ತು. ಅದರಿಂದ ತಸ್ಮಾತ್ ರಕ್ಷ ಜಗನ್ನಾಥ ಭಯಾತ್ ರಾಕ್ಷಸ ಕಲ್ಪಿತ ಇತ್ಯುಕ್ತವಾನ್ ಕೃಷ್ಣ ದುಷ್ಟಂ ಅಭ್ಯದ್ರವದೃಷ. ಅದರಿಂದ ನೀನು ಸ್ವಾಮಿ ಇವನನ್ನು ನೀನು ಸಂಹಾರ ಮಾಡಬೇಕು ಹಾಗೆ ಅಂತ ಆ ಋಷಿಗಳೆಲ್ಲ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮನು ಕೂಡ ಅಸ್ತು, ನಾನು ಇವನನ್ನು ನಿಗ್ರಹ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆಗ ಅವನ ಪೂಜೆ ಹೇಗೆ ಮಾಡ್ತಾ ಇದ್ದ ವೃಷಭಾಸುರ ಹಾಗೆ ಅಂದರೆ, ತುಂಬುರು ತೀರ್ಥೆ ತುಂಬುರು ಸಂಜ್ಞಕೆ ಅಂತ ತುಂಬುರು ತೀರ್ಥದಲ್ಲಿ ಸ್ನಾನ ಮಾಡಿ ಅವನು ನಿತ್ಯವೂ ಕೂಡ ಸಾಲಿಗ್ರಾಮ ಶಿಲೆ, ನರಸಿಂಹದೇವರ ಸಾಲಿಗ್ರಾಮ ಶಿಲೆಯನ್ನು ಇಟ್ಟುಕೊಂಡಿದ್ದಂತೆ. ಸಕರಾಲಂ ಅಧೋಮುಖಂ ಅಂತ ಬರೀತಾರೆ. ಸಕರಾಲಂ ಅಧೋಮುಖವಾದ ಒಂದು ನರಸಿಂಹದೇವರ ಸಾಲಿಗ್ರಾಮ, ಅಧೋಮುಖ ಅಂದರೆ ಮುಖ ಕೆಳಗೆ ಇರುವಂಥ, ವದನ ಕೆಳಗೆ ಇರುವಂಥ ಒಂದು ಸಾಲಿಗ್ರಾಮ ಅಂತ ಅರ್ಥ. ಅಂಥ ಒಂದು ಸಾಲಿಗ್ರಾಮವನ್ನು, ದಿವ್ಯವಾದದ್ದು, ಅದನ್ನು ನಿತ್ಯ ಆರಾಧನೆ ಮಾಡ್ತಾ ಇದ್ದಂತೆ ಅವನು. ಪೂಜೆ ಆದ ಮೇಲೆ ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ ಅಂತ ಪುನಃ ಪೂಜೆ ಇರುತ್ತದೆ. ಆ ಪುನಃ ಪೂಜೆ ಮಾಡುವಾಗ ಅವನು ಸ್ವಶಿರಪುಷ್ಪಂ, ತನ್ನ ತಲೆಯನ್ನೇ ಕತ್ತರಿಸಿ ದೇವರಿಗೆ ಪುಷ್ಪರೂಪದಲ್ಲಿ ಅದನ್ನು ಸಮರ್ಪಣೆ ಮಾಡಿದ ಅಂತ. ಅದಕ್ಕೆ ಹೇಳಿದ್ದು ಇದನ್ನೆಲ್ಲ ಎಂಥದ್ದು, ಕ್ರೂರ ತಪಸ್ಸು ಅಂತ ಕರೀತಾರೆ. ಅನೇಕ ವಿಧವಾದ ತಪಸ್ಸಲ್ಲೂ 3 ಇದೆ, ಸಾತ್ವಿಕ, ರಾಜಸ, ತಾಮಸ ಅಂತ. ಇದೆಲ್ಲ ಕ್ರೂರ ತಪಸ್ಸಿನಲ್ಲಿ ಸೇರತಕ್ಕದ್ದು. ಹಿರಣ್ಯಕಶಿಪು ಕೂಡ ಮಾಡಿದ ಅಂತ ಕೇಳ್ತೀವಿ. ಹಗಲೊತ್ತು 36,000 ವರ್ಷ, 106 ವರ್ಷ ತಪಸ್ಸು ಮಾಡಿದ ಅವನು. 36,000 ವರ್ಷ ಆಕಾಶದಲ್ಲೇ ದೃಷ್ಟಿ, ಕೈ 2 ಮೇಲೆ ಎತ್ಕೊಂಡಿರೋದು, ಆಕಾಶದಲ್ಲೇ ನೋಡೋದು. ಸಾಧ್ಯನಾ? ಸೂರ್ಯ ಬರುವಾಗ ನೋಡಬೇಕು, ಸೂರ್ಯನನ್ನು ನೋಡಲಿಕ್ಕೆ ಆಗೋದಿಲ್ಲ. ಆಗಿರುವಾಗ ಹೇಗೆ ನೋಡ್ತಾ ಇದ್ದ ದೇವರಿಗೆ ಗೊತ್ತು. ಆಕಾಶದಲ್ಲೇ ದೃಷ್ಟಿ ಅಂತ.
ಆ ರೀತಿಯಾದ ತಪಸ್ಸನ್ನು ಅವನು ಮಾಡಿದ ಹಾಗೆ ಅಂತ ನಾವು ಕೇಳ್ತೀವಿ. ಇತ್ಯಾದಿಗಳು ಕ್ರೂರ ತಪಸ್ಸು, ಅದನ್ನು ಮಾಡ್ತಾ ಇದ್ದ. ತನ್ನ ಪುಷ್ಪವನ್ನೇ ಕಡ್ದಾಕ್ತಾ ಇತ್ತು, ಮತ್ತೆ ತಲೆಗೆ ಬಂದು ಅಂಟುಕೊಳ್ಳೋದಂತ ಇರ್ತಾರೆ. ಶರಪುಷ್ಪ ಸಮರ್ಪಣೆ ಮಾಡಿದ ಮೇಲೆ ದೇವರ ಅನುಗ್ರಹದಿಂದ ಆ ತಲೆ ವಾಪಸ್ ಬಂದು ಅಂಟುಕೊಳ್ಳೋದು. ಮಾರನೇ ದಿವಸನೂ ಯಥಾ ಪ್ರಕಾರ ಪೂಜೆ ಆದ ಮೇಲೆ ತಲೆ ಕತ್ತರಿಸೋದು, ಮತ್ತೆ ತಲೆ ವಾಪಸ್ ಅಂಟುಕೊಳ್ಳೋದು. ಈ ರೀತಿಯಾಗಿ ಅವನು ತಪಸ್ಸನ್ನು ಮಾಡ್ತಾ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಸಮರ್ಪಯಿತ್ವ ಸತತಂ ತಚ್ಚಿರಃ ಪುನರಾಗತಂ ಏವಂ 5 ಈ ರೀತಿಯಾಗಿ ಎಷ್ಟು ದಿವಸ? 5 ವರ್ಷ ಅವನು ತಪಸ್ಸು ಮಾಡಿದ ಅಂತ ಹೇಳ್ತಾ ಇದ್ದ. ನಮಗೆ ಅನಿಸ್ತದೆ, ಇದೇನು 5,000 ವರ್ಷ ಅಂತೀರಿ, ನಮಗೆ ಮನುಷ್ಯರಿಗೆ ಆಯುಷ್ಯ ಇರೋದೇ 100 ವರ್ಷ ಅಲ್ಲವೇ ಅಂತ ಅದು ಚಿಂತನೆ ಮಾಡಬಾರ್ದು. ಹಿಂದಿನ ಯುಗದಲ್ಲಿ 1 ಲಕ್ಷದಷ್ಟು ಆಯುಷ್ಯ ಇತ್ತು ಜನರಿಗೆ, 1 ಲಕ್ಷ ವರ್ಷ ಆಯುಷ್ಯ ಇತ್ತು. ತದನಂತರ 10,000, ತ್ರೇತಾಯುಗದಲ್ಲಿ 10,000 ವರ್ಷ, ದ್ವಾಪರದಲ್ಲಿ 1,000 ವರ್ಷ, ಕಲಿಯುಗದಲ್ಲಿ 100 ವರ್ಷ ಅಂತ ಒಟ್ಟು ಅದರ ಆಯುಷ್ಮಾನವನ್ನು ಹೇಳ್ತಾ ಇದ್ದಾರೆ. ಅದರಿಂದ ಯಾವ ಆಶ್ಚರ್ಯವೂ ಇಲ್ಲ ಅಂತ. ಈ ರೀತಿಯಾಗಿ 5,000 ವರ್ಷ ಅವನು ತಪಸ್ ಮಾಡ್ತಾ ಇದ್ದ. ತಸ್ಮಿನ್ ಕಾಲೇ ಅರವಿಂದಾಕ್ಷ ಪ್ರತ್ಯಕ್ಷ ಸಮಭೂತಜಃ. ಋಷಿಗಳೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದರು. ಅವರಿಗೆ ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಪರಮಾತ್ಮ ತಾನು ಆ ವೃಷಭಾಸುರನ ಮುಂದೆ ಪ್ರಕಟನಾದ. ಪ್ರಕಟ ಆದ ಕೂಡಲೇ ಅವನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಸಾಷ್ಟಾಂಗ ನಮಸ್ಕಾರ ಮಾಡಿದ್ದ. ಏನು ತಿಳ್ಕೊಂಡಿದ್ದ? ತಾನೇ ಸರ್ವೋತ್ತಮ ಅಂತ ತಿಳ್ಕೊಂಡಿದ್ದ ಅವನು. ರಾಕ್ಷಸ ಅಸುರ ಏನು ತಿಳ್ಕೊಂಡಿದ್ದ? ತಾನೇ ದೊಡ್ಡವನು. ಯಾಕೆ? ಎಲ್ಲರನ್ನೂ ಗೆದ್ದು ಬಂದಿದ್ದಾನೆ ಅವನು. ಲೋಕದಲ್ಲಿ ಯಾರ್ಯಾರಿದ್ರೋ ಎಲ್ಲರನ್ನೂ ಗೆದ್ದು ಬಂದಿದ್ದಾನೆ. ದೇವರು ಬಂದ ಕೂಡಲೇ, ಸ್ವಾಮಿ ನೀನು ದೊಡ್ಡವನೋ ನಾನು ದೊಡ್ಡವನೋ ತೀರ್ಮಾನ ಆಗಬೇಕು ಅಂತ ಹೇಳಿದ. ನೀನು ದೊಡ್ಡವನೋ ನಾನು ದೊಡ್ಡವನು. ಯಾಕೆ? ನಾನು ಯಾರ್ಯಾರ ಜೊತೆಗೆ ನಾನು ಯುದ್ಧ ಮಾಡಿದ್ದೇನೋ ಅವರೆಲ್ಲರನ್ನು ಕೂಡ ನಾನು ಸೋಲಿಸಿದ್ದೇನೆ. ಅದರಿಂದ ನನ್ನ ಅನುಭವ ಏನು? ನಾನೇ ದೊಡ್ಡವ. ಆದರೆ ಜಗತ್ತಿನಲ್ಲಿ ನೀನು ಪ್ರಸಿದ್ಧ, ನೀನು ಸರ್ವೋತ್ತಮ ಅಂತ ಪ್ರಸಿದ್ಧಿ ಇದೆ. ಅದರಿಂದ ನನಗೆ ಯುದ್ಧ ಭಿಕ್ಷೆಯನ್ನು ಕೊಡು. ಪ್ರತ್ಯಕ್ಷ ಆದ ಕೂಡಲೇ ಪರಮಾತ್ಮ ಕೇಳಿದನಂತೆ, ಏನು ಬೇಕು ನಿನಗೆ? ಹಾಗೆ ಇದು ಅವನು ಕೊಟ್ಟ ಉತ್ತರ. ನನ್ನ ಜೊತೆಗೆ ಯುದ್ಧವನ್ನು ಮಾಡಬೇಕು ಹಾಗೆ ಅಂತ. ಯಾಕೆ ಯುದ್ಧ ಯಾಕೆ ಮಾಡಬೇಕು? ಯಾರು ದೊಡ್ಡವರು ಅಂತ ತೀರ್ಮಾನ ಆಗಬೇಕಾಗಿ, ಅದಕ್ಕಾಗಿ ಯುದ್ಧಕ್ಕೆ ಬಾ ಹಾಗೆ ಅಂತ ಕರಿತಾ ಇದ್ದ. ಹೇಳ್ತಾನೆ ನೋಡಿ, ದಶಾವತಾರ ವಿಭವಂ ಶ್ರುತಂ ತೇ ವಿಕ್ರಮಂ ಹರೇ. ಸ್ವಾಮಿ ನೀನು 10 ಅವತಾರ ತಾಳಿದೆಯಂತೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಇತ್ಯಾದಿಯಾಗಿ 10 ಅವತಾರಗಳನ್ನು ತಾಳಿದಿ. 10 ಅವತಾರದಲ್ಲೂ ಕೂಡ ನೀನು ದುಷ್ಟರನ್ನು ಸಂಹಾರ ಮಾಡಿದಿ ಅಂತ ಗೊತ್ತು ನನಗೆ. ಈಗ ನನ್ನ ಮುಂದೆ ಅದನ್ನೆಲ್ಲ ತೋರಿಸು ಹಾಗೆ ಅಂತ ಕೇಳಿದಾಗ ಪರಮಾತ್ಮ 10 ರೂಪಗಳನ್ನು ಕೂಡ ತೋರಿಸ್ತಾನಂತೆ. ಅದೇ ರೀತಿಯಾಗಿ ಅವನು ಪರಮಾತ್ಮ ಹೇಗೆ ರೂಪವನ್ನು ತೋರಿದನೋ ಇವನೂ ಕೂಡ ಅದೇ ರೂಪವಾದ ಆ ರೂಪಗಳನ್ನೆಲ್ಲ ತಾನೂ ಕೂಡ ತೋರಿಸ್ತಾನೆ. ದೇವರು ಮತ್ಸ್ಯ ರೂಪವನ್ನು ತಾಳಿದ, ಇವನು ಕೂಡ ಮಾಯೆಯಿಂದ ಮತ್ಸ್ಯನಾಗಿ ತಾನು ಕೂಡ ತೋರಿಕೊಂಡ ಅಂತ ಹೇಳ್ತಾ ಇದ್ದ. ಈ ರೀತಿಯಾಗಿ ಆದಾಗ ಪರಮಾತ್ಮ ತದದ್ಭುತಂ ಅಭೂತ್ತತ್ರ ದೇವಾನಾಂ ಪಶ್ಯತಾಮಪಿ ತದ್ಯುದ್ಧ ಕೌಶಲಂ ದೃಷ್ಟ್ವಾ ಭಗವಾನ್ ಪರ್ಯಪೂಜಯತ್ ಭೋ ರಾಕ್ಷಸ ಕುಲೋತ್ಪನ್ನ ಪಶ್ಯಮೇ ಪೌರುಷಂ ಬಲಂ ಇತ್ಯುಕ್ತ್ವಾ ದರ್ಶಯಾಮಾಸ ಗರುಡಂ ವಿತತಾಕೃತಿಂ. ಅದಾದ ಮೇಲೆ ಪರಮಾತ್ಮ ತನ್ನ ವಿಶ್ವರೂಪವನ್ನೇ ತೋರಿಸಿದನಂತೆ. ಗರುಡಾರೂಢನಾಗಿ ತಾನು ವಿಶ್ವರೂಪವನ್ನು ತೋರಿಸಿದ. 1000 ಭುಜಗಳು, 1000 ಆಯುಧಗಳನ್ನೆಲ್ಲ ಹಿಡ್ಕೊಂಡು ಭೂಷಿತನಾಗಿ ಪರಮಾತ್ಮ ತೋರಿದಾಗ ತನ್ಮಾಯಾಂ ರಾಕ್ಷಸೋ ದೃಷ್ಟ್ವಾ ಪ್ರತ್ಯೇಕಂ ಗರುಡಂ ಹರಿಂ ದರ್ಶಯಾಮಾಸ. ತಾನೊಂದು ಗರುಡನನ್ನು ಸೃಷ್ಟಿ ಮಾಡಿಕೊಂಡು ತಾನು ಕೂಡ ಗರುಡಾರೂಢನಾಗಿ ದೇವರ ಮುಂದೆ ಗರುಡ ವಾಹನನಾಗಿ ತಾನು ಕೂಡ ನಿಂತ. ಯಾರು? ಈ ವೃಷಭಾಸುರ. ಅದಾದ ಮೇಲೆ ಪರಮಾತ್ಮ ಅದನ್ನು ಕೂಡ ಸಾಧು ಸಾಧು ಅಂತ ಪರಮಾತ್ಮ ಹೇಳ್ತಾನೆ. ತದನಂತರ ಹೇಳ್ತಾನೆ, ರಾಕ್ಷಸವರ್ಯ ತ್ವಾಂ ಚಕ್ರೇನ ಶತನೇಮಿನ ಆಕರಿಷ್ಯೆ ಶಿರಃ. ಹಾಗೆ ಇನ್ನು ಮುಂದೆ ನಾನು ಚಕ್ರಾಯುಧ ಪ್ರಯೋಗ ಮಾಡ್ತೇನೆ ನಿನ್ನ ಮೇಲೆ. ಚಕ್ರಾಯುಧದಿಂದ ಏನಾಗ್ತದೆ? ನಿನ್ನ ತಲೆ ಕತ್ತರಿಸಿ ಬೀಳುತ್ತದೆ ಹಾಗೆ ಅಂತ ಹೇಳ್ತಾ ಇದ್ದ. ಅವನು ಹೇಳಿದ, ಸ್ವಾಮಿ ಹೌದು, ನಾನು ಡೈಲಿ ಮಾಡ್ತಾ ಇರೋದೇ ಅದನ್ನೇ. ಡೈಲಿ ತಲೆ ಕತ್ತರಿಸೋದೇ ನನ್ನ ಕೆಲಸ. ಕತ್ತರಿಸಿ ನಿನ್ನ ಪಾದದಲ್ಲಿ ಇಡೋದು, ತಿರುಗ ತಲೆ ಬಂದು ಅಂಟುಕೊಡ್ತಾ ಇತ್ತು ಹಾಗೆ ಅಂತ ಹೇಳಿದರೆ ಪರಮಾತ್ಮ ಹೇಳಿದನಂತೆ, ಇಷ್ಟು ದಿವಸ ಹೌದು ನಾನು ನಿನಗೆ ತಲೆ ವಾಪಸ್ ಕೊಡ್ತಾ ಇದ್ದೆ, ಆದರೆ ಈ ಸಲ ಚಕ್ರಾಯುಧದಿಂದ ಕಟ್ ಮಾಡಿದ ಮೇಲೆ ಮತ್ತೆ ನಿನಗೆ ತಲೆ ವಾಪಸ್ ಬರುವುದಿಲ್ಲ ಹಾಗೆ ಅಂತ ಕೇಳಿದ ಕೂಡಲೇ ಹೆದರ್ಬಿಟ್ಟ ಅಂತ.
ಎದುರ್ಕೊಂಡು ಅವನ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ವೃಷಭ ಉವಾಚ ಚಕ್ರಪಾಣಿ ನಮಸ್ತುಭ್ಯಂ ಚಕ್ರಸ್ಯ ಚರಿದಂ ಶ್ರುತಂ ಯಚ್ಚಕ್ರೇನ ಪ್ರದಪ್ತಸ್ತು ಮುಕ್ತಿಮೇತಿ ನ ಸಂಶಯ. ಸ್ವಾಮಿ, ಈ ಚಕ್ರದ ಮಹಿಮೆಯನ್ನು ಅನೇಕ ಬಾರಿ ನಾನು ಕೇಳಿದ್ದೇನೆ. ಈ ಒಂದು ಚಕ್ರವನ್ನು ಕಾಯಿಸಿ ಜನರು ಧರಿಸ್ತಾ ಇದ್ದಾರೆ, ಅದರಿಂದ ಅವರು ಮೋಕ್ಷವನ್ನೇ ಪಡೀತಾ ಇದ್ದಾರೆ. ನೋಡಿ, ಸಪ್ತಮುದ್ರಾಧಾರಣೆ ಮಾಡಬೇಕು ಎನ್ನುವ ವಿಚಾರ ಅದೆಲ್ಲಿದೆ? ಭವಿಷ್ಯೋತ್ತರ ಪುರಾಣದಲ್ಲೇ ಇದೆ ನೋಡಿ. ಸಪ್ತಮುದ್ರಾಧಾರಣೆ ಮಾಡಬೇಕಾದ ಒಂದು ಸಂಸ್ಕಾರ ಹಾಗೆ ಅಂತ. ಅಂತಹ ಚಕ್ರ ಇದು. ಅನೇಕ ರಾಜರೆಲ್ಲ ಸದ್ಗತಿಯನ್ನು ಪಡೆದಿದ್ದಾರೆ ಈ ಚಕ್ರದಿಂದ. ಅದರಿಂದ ನನ್ನನ್ನು ಕೂಡ ಸಂಹಾರ ಮಾಡು ಈ ಚಕ್ರದಿಂದ ಹಾಗೆ ಅಂತ ಹೇಳಿ ನಮಸ್ಕಾರ ಮಾಡಿ ವರಂ ಯಯಾಚೆ, ಒಂದು ವರವನ್ನು ಕೇಳಿದನಂತೆ. ಏನು ಅಂತ? ನಾನು ದೇಹ ಬಿಟ್ಟ ಮೇಲೆ ಈ ಪರ್ವತಕ್ಕೆ ನನ್ನ ಹೆಸರೇ ಇಡಬೇಕು ಹಾಗೆ. ಭವೇದೇವಂ ಸಮಾಲಿಂಗ್ಯ ತ್ಯಕ್ತವಾನ್ ಸ್ವಕಲೇವರಂ. ಆಯಿತು ಅಂತ ಪರಮಾತ್ಮ ಚಕ್ರ ಇಲ್ಲಿ ಬಿಡ್ತಾನೆ. ಅವನ ತಲೆ ಕತ್ತರಿಸಿ ಬೀಳುತ್ತದೆ. ಪರಮಾತ್ಮನು ಕೂಡ ಈ ಬೆಟ್ಟಕ್ಕೆ ವೃಷಭಾಚಲ ಅಂತ ಹೆಸರು ಬರಲಿ ಹಾಗೆ ಅಂತ ಅನುಗ್ರಹವನ್ನು ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆ ಪರ್ವತಕ್ಕೆ ವೃಷಭಾಚಲ ಅಂತ ಕೃತಯುಗದಲ್ಲಿ ಬಂತು. ನೋಡಿ, ಆ ವೃಷಭ ಅಂದರೆ ಏನರ್ಥ? ಶ್ರೇಷ್ಠ ಅಂತ ಅರ್ಥ, ಉತ್ತಮ ಅಂತ ಅರ್ಥ. ನೋಡಿ, ಇದರಿಂದ ಏನು ಸ್ಪಷ್ಟ ಆಯಿತು? ಯಾವ ಜ್ಞಾನ ಬಂತು? ಹರಿ ಸರ್ವೋತ್ತಮ ಎನ್ನುವ ಜ್ಞಾನ ಸ್ಪಷ್ಟ ಆಯಿತು. ಯಾಕೆ? ಆ ಕಾಲದಲ್ಲಿ ಇದ್ದ ಎಲ್ಲರನ್ನು ಕೂಡ ಗೆದ್ದವ ಯಾರು? ವೃಷಭಾಸುರ. ಆ ವೃಷಭಾಸುರನನ್ನೇ ಪರಮಾತ್ಮ ಗೆದ್ದದ್ದರಿಂದ ಪರಮಾತ್ಮ ಏನಾದ? ಸರ್ವೋತ್ತಮನಾದ ಎನ್ನುವ ವಿಚಾರವೂ ಕೂಡ ನಮಗೆ ಇಲ್ಲಿ ಸ್ಪಷ್ಟ ಗೊತ್ತಾಗ್ತಾ ಇದೆ. ಅದರಿಂದ ಅವನು ಕೇಳಿದ್ದೇ ಅದಕ್ಕೆ. ಈ ವೃಷಭಾಚಲ ಅಂತ ಹೆಸರು ಬರುವುದಕ್ಕೆ ಕಾರಣವೇ ಇದು. ನನ್ನ ಹೆಸರನ್ನು ಇಡೊಂದು ಯಾಕೆ ಕೇಳಿದ? ಈ ಒಂದು ಘಟನೆಯನ್ನು ಜನರು ತಿಳಿಯಲಿ, ಹರಿಯೇ ಸರ್ವೋತ್ತಮ ಎನ್ನುವ ವಿಚಾರವನ್ನು ಜನರು ಕೇಳಿ ತಿಳ್ಕೊಳ್ಳಿ ಹಾಗೆಂಬ ದೃಷ್ಟಿಯಿಂದ ತನ್ನ ಹೆಸರನ್ನು ಇಡು ಅಂತ ಹೇಳಿದರು. ಇದಾದ ಮೇಲೆ ಜನಕ ಮಹಾರಾಜ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕಥಂ ಅಂಜನ ಶೈಲೇದಿ ತ್ರೇತಾಯಾಮ್ ನಾಮ ದೇವದ. ತ್ರೇತಾಯುಗದಲ್ಲಿ ಇದಕ್ಕೆ ಅಂಜನಾಚಲ ಅಂತ ಯಾಕೆ ಹೆಸರು ಬಂತು ಹಾಗೆಂಬ ಒಂದು ಕಾರಣವನ್ನು ಕೂಡ ನಮಗೆ ತಿಳಿಸಿಕೊಡಿ ಹಾಗೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆಗ ಶತಾನಂದ ಹೇಳ್ತಾರೆ, ಕೇಸರಿನ ಪತ್ನಿ ಅಂಜನಾ ಕಂಜಲೋಚನ ಅನಪತ್ಯಾಖ್ಯ ದುಃಖೇನ ಮತಂಗ ಮುನಿಮಭ್ಯಗಾತ್ ಹಾಗೆ. ಹಿಂದೆ ಕೇಸರಿ ಎನ್ನುವ ಕಪಿ ಇದ್ದಂತೆ ಗುರುಗಳು ಸುವಿಧೇಂದ್ರ ತೀರ್ಥರು ಈ ಒಂದು ಘಟನೆಯನ್ನು ಸೇರಿ ಹೇಳ್ತಾ ಇರ್ತಾರೆ. ಈ ಅಂಜನಾ ಅಂತ ಹೆಸರು, ಅಂಜನಾದೇವಿ ಅಂತ ಹೆಸರು ಪ್ರಸಿದ್ಧ ಇದೆ. ಅಂಜನಾದೇವಿಗೆ ತಂದೆ ಕೇಸರಿ ಅಂತ, ಕೇಸರಿ ಅನ್ನತಕ್ಕ ಒಂದು ಅಸುರ. ಆ ಕೇಸರಿ ಅನ್ನತಕ್ಕ ಅಸುರನಿಗೆ ಮಕ್ಕಳಾಗಲಿಲ್ಲ. ರುದ್ರದೇವರನ್ನ ಕುರಿತು ತಪಸ್ ಮಾಡ್ತಾ ಇದ್ದಾರೆ. ರುದ್ರದೇವರು ಕೂಡ ಪ್ರತ್ಯಕ್ಷವಾಗಿ ವರವನ್ನು ಕೇಳು ಅಂತ ಹೇಳಿದಾಗ ನನಗೆ ಗಂಡು ಮಗು ಆಗಬೇಕು ಅಂತ ಕೇಸರಿ ಎನ್ನುವ ಅಸುರ ಕೇಳ್ತಾನೆ. ರುದ್ರದೇವರು ಹೇಳಿದರಂತೆ, ನೋಡಪ್ಪ, ನಿನಗೆ ನಿನ್ನ ಹಣೆಯಲ್ಲಿ ಗಂಡು ಮಗು ಬರೆದಿಲ್ಲ, ಅದರಿಂದ ಗಂಡು ಮಗು ಕೊಡ್ಲಿಕ್ಕೆ ಆಗೋದಿಲ್ಲ. ಹೆಣ್ಣು ಮಗುವನ್ನು ಕೊಡ್ತೀನಿ, ತೆಗೆದುಕೊಂಡು ಹೋಗು ಹಾಗೆ ಅಂತ ಹೇಳಿ. ಆಯಿತು ಅಂತ ಅವನು ಕೂಡ ಒಪ್ಪಿಕೊಂಡು ಬರ್ತಾನೆ. ಆಗ ಹುಟ್ಟಿದವಳೇ ಈ ಅಂಜನಾದೇವಿ ಹಾಗೆ. ಇವಳು ಕುಶಸ್ಥಲಿ ಎನ್ನುವ ಅಪ್ಸರಾ ಸ್ತ್ರೀ. ಅವರು ಮಗನಾಗಿ ಆ ಕೇಸರಿ ಎನ್ನುವ ಅಸುರನಿಗೆ ಮಗಳಾಗಿ ಇರ್ತಾರೆ. ಅವನಿಗೆ ಆ ಕೇಸರಿ ಎನ್ನುವ ಅಸುರನಿಗೆ ಅನಿಸ್ತಂತೆ, ನನಗೆ ಅಳಿಯನಾಗಿ ಬರುವ ಆ ಒಂದು ವ್ಯಕ್ತಿಗೂ ಕೂಡ ಕೇಸರಿ ಅಂತಲೇ ಹೆಸರು ಬರಬೇಕು. ಯಾಕೆ? ಅವರಲ್ಲಿ ಹುಟ್ಟುವ ಮಗನಿಗಾದರೂ ಕೂಡ ಏನಂತ ಹೆಸರು ಬರ್ತದೆ? ಕೇಸರಿ ಪುತ್ರ ಅಂತ ಹೆಸರು ಬರ್ತದೆ. ನನ್ನ ಹೆಸರೇ ಬರ್ತದೆ ನೋಡಿ. ಅದರಿಂದ ನನಗೆ ಯಾರು ಅಳಿಯನಾಗಿ ಬರ್ತಾನೆ ಅವನ ಹೆಸರು ಕೂಡ ಏನಾಗಿರಬೇಕು? ಕೇಸರಿ ಅಂತಲೇ ಇರಬೇಕು. ಯಾಕೆ? ಅವನಿಗೆ, ನನ್ನ ಅಂಜನಾದೇವಿಗೂ ಆ ಒಂದು ಕೇಸರಿಗೂ ಹುಟ್ಟುವ ಮಗನನ್ನು ಏನು ಕರೀತಾರೆ? ಕೇಸರಿ ಪುತ್ರ ಅಂತಲೇ ಕರೀತಾರೆ. ಅದರಿಂದಾದರೂ ನನ್ನ ಹೆಸರು ಸ್ವಲ್ಪ ಬರಲಿ ಹಾಗೆಂಬ ಒಂದು ಯೋಚನೆಯಿಂದ ಹುಡುಕ್ತಾನೆ. ಅದೇ ರೀತಿಯಾದ ಒಂದು ಕಪಿ, ಕೇಸರಿ ಎನ್ನುವ ಒಂದು ಕಪಿಯೂ ಕೂಡ ಬಂದು ಕೇಳ್ತಾನೆ. ಆಯಿತು ಅಂತ ಅವರಿಬ್ಬರಿಗೂ ಕೂಡ ಮದುವೆ ಆಗ್ತದೆ. ಕೇಸರಿ ಎನ್ನುವ ಕಪಿಗೂ ಅಂಜನಾ ದೇವಿಗೂ ಕೂಡ ಮದುವೆ ಆಗ್ತದೆ ಅಂತ ಗುರುಗಳು ಇಷ್ಟು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಆದರೆ ಅವರಿಗೂ ಕೂಡ ಮಕ್ಕಳು ಆಗ್ತಾನೇ ಇಲ್ಲ. ಅಂಜನಾದೇವಿಗೂ ಕೇಸರಿ ಎನ್ನುವ ಕಪಿಗೂ ಕೂಡ ಮಕ್ಕಳು ಆಗಲಿಲ್ಲ.
ಅವರು ಬಂದು ಮತಂಗ ಮುನಿಗಳ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ದಂಪತಿಗಳು ಬಂದು ಮತಂಗ ಮುನಿಗಳ ಹತ್ರ ಪ್ರಾರ್ಥನೆ ಮಾಡಿದಾಗ ಆಗ ಮತಂಗ ಮುನಿಗಳು ಹೇಳ್ತಾರೆ, ಪಂಪಾಯಾ ಪೂರ್ವದಿಗ್ಭಾಗೆ ಪಶ್ಚಾತ್ 50 ಯೋಜನಾಂತರೆ ನಾರಸಿಂಹಾಶ್ರಮೋ ದೇವಿ ವರ್ತತೆ ವಸುಧಾತಲೆ ದಕ್ಷಿಣ ದಿಗ್ಭಾಗೆ ನಾರಾಯಣ ಗಿರಿಸ್ತಟೆ. ಪಂಪಾ ಕ್ಷೇತ್ರದಿಂದ ಕಪಿಗಳ ಕ್ಷೇತ್ರ ಅಂದರೆ ಪಂಪಾ ಕ್ಷೇತ್ರನೇ. ಪಂಪಾ ಕ್ಷೇತ್ರದಿಂದ 50 ಯೋಜನ 50 ಯೋಜನ ದೂರದಲ್ಲಿ ವೆಂಕಟಾಚಲ ಪರ್ವತ ಇದೆ. ನಾರಾಯಣಗಿರಿ ಅಂದರೆ ಅದೇ ವೆಂಕಟಾಚಲ ಪರ್ವತ ಇದೆ. ಅಲ್ಲಿ ಉತ್ತರದಲ್ಲಿ ಸ್ವಾಮಿ ತೀರ್ಥ ಇದೆ, ಸ್ವಾಮಿ ಪುಷ್ಕರಣಿ ತೀರ್ಥ ಇದೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ವಿಯದ್ಗಂಗಾ ಇತಿ ವಿಖ್ಯಾತ ಆಕಾಶಗಂಗೆ ಎನ್ನುವ ಒಂದು ಸ್ಥಾನ ಇದೆ. ತತ್ರ ಗಚ್ಚ ಯಥಾಸುಖಂ, ಅಲ್ಲಿ ಹೋಗಿ ನೀನು ತಪಸ್ಸನ್ನು ಮಾಡು. ತತ್ರ ಸ್ನಾತ್ವಾದ ಕಲ್ಯಾಣಿ ದ್ವಾದಶಾಬ್ದ ವ್ರತಂಚರ. ಇದು ಮತಂಗ ಋಷಿಗಳು ಹೇಳುವ ಮಾತು. ನೀ ಏನು ಮಾಡಬೇಕು, ಅಲ್ಲಿ ಹೋಗಿ ದ್ವಾದಶಾಬ್ದ ಎನ್ನುವ ಒಂದು ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ. ತೇನ ಪುಣ್ಯೇನ ತೇ ಪುತ್ರೋ ಭವಿಷ್ಯತಿ ಗುಣಾಧಿಕಃ. ಈ ರೀತಿಯಾಗಿ ನೀನು ಮಾಡುವುದರಿಂದ ನಿನಗೆ ಬರೀ ಮಕ್ಕಳು ಹುಟ್ಟೋದಿಲ್ಲ, ಗುಣಾಧಿಕನಾದ ಅಂದರೆ ಶ್ರೇಷ್ಠನಾದ ಒಂದು ಮಗು ಹುಟ್ಟುತ್ತಾನೆ ಹಾಗೆ ಅಂತ ಮತಂಗ ಋಷಿಗಳು ಹೇಳ್ತಾರೆ. ಅದಕ್ಕೆ ಪುಣ್ಯಕ್ಷೇತ್ರಗಳಿಗೆ ಮತ್ತೆ ನಾವು ಹೋಗಬೇಕು. ವಿವಾಹದ ಪೂರ್ವದಲ್ಲೂ ಹೋಗಬೇಕು, ವಿವಾಹದ ನಂತರದಲ್ಲೂ ಹೋಗಬೇಕು. ಈ ರೀತಿಯಾಗಿ ಅಲ್ಲಿ ಹೋಗಿ ತಪಸ್ಸನ್ನು ಮಾಡಬೇಕು, ಅದು ಮುಖ್ಯ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಮಾಡಿದ್ದೇನು ಹೌದು, ದ್ವಾದಶಾಬ್ದ ವ್ರತ ಅಂದರೆ ಅದು ಏನದು, ಏನೋ 12 ವರ್ಷದ ವ್ರತ ಅಂತ ನಾವು ತಿಳಿಯಬಾರ್ದಂತೆ. ಗುರುಗಳು ಸುವಿಧೆ ಅಂತ ಇರ್ತಾರೋ ಅದನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. 4 ಮಾಡಬೇಕು. ಸ್ವಾಮಿ ಪುಷ್ಕರಣಿ ಸ್ನಾನ, ಅಲ್ಲಿ ಅಶ್ವತ್ಥ ಮರ ಇದೆ, ಅಶ್ವತ್ಥ ಮರ ಪ್ರದಕ್ಷಿಣೆ ಮಾಡಬೇಕು. ವರಾಹರೂಪಿ ಪರಮಾತ್ಮ ಮೊದಲಿಂದ ಇದ್ದದ್ದು, ವರಾಹರೂಪಿ ಪರಮಾತ್ಮನ ದರ್ಶನ ಮಾಡಬೇಕು. ಪೀತ್ವಾ ತತ್ ಸಲಿಲಂ ಶುಭಂ, ವರಾಹದೇವರ ತೀರ್ಥ ಅದರ ಪ್ರಾಶನೆಯನ್ನು ನೀನು ಮಾಡಬೇಕು ಅಂತ 4. ಈ 4 ಮಾಡಿದರೆ ಅದನ್ನು ಏನು ಕರೀತಾರೆ, ಅದನ್ನು ಅಬ್ದ ಅಂತ ಕರೀತಾರೆ. ಇದನ್ನು ಅಬ್ದ ಅಂತ ಕರೀತಾರೆ. ಈ 4 ಕಾರ್ಯವನ್ನು ಕೂಡ ನೀನು 3 ದಿನ ಮಾಡಬೇಕು. 3 ಹೊತ್ತು ಮಾಡಬೇಕು. ಒಂದು ದಿವಸ 3 ಹೊತ್ತು ಮಾಡಬೇಕು, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಾಗೆ 3 ಹೊತ್ತಲ್ಲೂ ಕೂಡ ಈ 4 ಕಾರ್ಯವನ್ನು ನೀನು ಮಾಡಿದರೆ ಆಗ 12 ಆಗ್ತದೆ. 30 ದಿವಸ ಈ ರೀತಿಯಾಗಿ ಮಾಡಿದರೆ ಅದು ಒಂದು ಅಬ್ದ ಅಂತ ಆಗ್ತದೆ. 30 ದಿವಸ ಮಾಡಿದರೆ ಅಬ್ದ ಅಂತ ಆಗ್ತದೆ. ಇದನ್ನೇ ನೀನು 12 ಕಾರ್ಯಗಳನ್ನು ಪ್ರತಿ ದಿವಸವೂ ಕೂಡ 30 ದಿವಸ ಮಾಡಿದರೆ ಅಬ್ದ ಅಂತ ಆಗ್ತದೆ. 12 ಅಬ್ದ ನೀನು ಮಾಡು ಹಾಗೆ ಅಂತ ಒಟ್ಟು ಹೇಳಿ ಕಳಿಸ್ತಾರೆ. ಅಂದರೆ 12 ತಿಂಗಳು ನೀನು ಮಾಡು ಅಂತ. ಅವರು ಅದೇ ರೀತಿಯಾಗಿ ಅಂಜನಾದೇವಿ ಕೂಡ ಅಲ್ಲಿ ಹೋಗಿ ಆ ಮತಂಗ ಋಷಿಗಳು ಹೇಳಿದ ರೀತಿಯಲ್ಲೇ ಮಾಡಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ತದನಂತರ ಸ್ನಾನ ಎಲ್ಲ ಮಾಡಿ ಈ 4 ಕೆಲಸ ಹೇಳಿದ್ರಲ್ವಾ, ಸ್ವಾಮಿ ಪುಷ್ಕರಣಿ ಸ್ನಾನ, ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣ ನಮಸ್ಕಾರ, ವರಾಹರೂಪಿ ಪರಮಾತ್ಮನ ದರ್ಶನ, ತದನಂತರ ತೀರ್ಥಪ್ರಾಶನ ಇಷ್ಟು ಮಾಡಿಕೊಂಡು ಬಂದು ಆಕಾಶಗಂಗಾ ಮಾಸಾದ್ಯ ತಪಃಕರ್ತು ಉಪಸ್ಥಿತ. ಅಲ್ಲಿ ತಪಸ್ಸನ್ನು ಮಾಡ್ತಾ ಅವರು ಕೂತಿದ್ರು. ಮುನೀಂಶ್ಚಾಮಂತ್ರಿಯ ಭರ್ತಾರಂ ಭಕ್ಷಾರ್ಥಂ ಭಕ್ಷ್ಯವರ್ಜಿತ ಉಪವಾಸ ಪರಾಬಾಲ ಬಾಹ್ಯಭೋಗ ವಿವರ್ಜಿತ. ತಾನು ಉಪವಾಸವನ್ನು ಮಾಡ್ತಾ ಇದ್ದಾರೆ. ಉಪವಾಸವನ್ನು ಮಾಡ್ತಾ ಬಾಹ್ಯ ಪದಾರ್ಥ ಎಲ್ಲವನ್ನೂ ಕೂಡ ಅಂಜನಾದೇವಿ ಬಿಟ್ಟಿದ್ದಾರೆ. ಹಾಗೆ ಏನಾಯಿತು ಅಂದರೆ ಬಲದೇವೋ ಮಹಾಬಲಃ ಫಲಮಾದಾಯ ಭಕ್ಷಾರ್ಥಂ ಪ್ರತ್ಯಹಂ ದಾಪಯನ್ ಮರುತ್. ವಾಯುದೇವರು ತಾವೇ ಪ್ರತ್ಯಕ್ಷವಾಗಿ ಬಂದು ದಿವಸ ಒಂದು ಹಣ್ಣನ್ನು ಕೊಟ್ಟು ಹೋಗೋರು. ಅಂಜನಾದೇವಿಯು ಕೂಡ ಆ ಹಣ್ಣನ್ನು ಸ್ವೀಕಾರ ಮಾಡ್ತಾ ಇದ್ರು, ಇನ್ಯಾವುದು ತಗೋತಾ ಇಲ್ಲ. ಒಂದು ದಿವಸ ಏನು ಮಾಡಿದರು, ಸುಮಾರು ಆ 12 ಅಬ್ದ ಕಳೆದೋಯ್ತು, 12 ತಿಂಗಳು ಕಳೆದೋಯ್ತು. ತದನಂತರ ಒಂದು ದಿವಸದಲ್ಲಿ ವಾಯುದೇವರು ಆ ಹಣ್ಣಿನಲ್ಲಿ ವೀರ್ಯಂ ಪ್ರಪೂರಯನ್ ಅಂತ ಬರೀತಾರೆ, ವೀರ್ಯಗರ್ಭವಾದ ಆ ಫಲವನ್ನು ಕೊಟ್ಟು ಅದನ್ನು ತಿಂತಾ ಇದ್ದಾರೆ. ಅಂಜನಾದೇವಿಯು ಕೂಡ ಕ್ಷುಧಾರ್ಥ, ಭಾರಿ ಹಸಿವೆಯಾಗಿತ್ತು. ಅವರು ಕೂಡ ಅದನ್ನು ಹಾಗೆ ತಿಂದುಬಿಟ್ಟಾಗ ಗರ್ಭವನ್ನು ಧರಿಸ್ತಾರೆ. ತಥೋ ಗರ್ಭಂ ಸಮುತ್ಪನ್ನಂ ಅಂಜನಾಯಾಶ್ಚ ಭೂಮಿಪ ಮುನೀನಾಂ ಅಭವತ್ ಸ್ವಪ್ನೋ ವಾಯುಗರ್ಭ ಸಮುದ್ಭವ. ಆಗ ಅಂಜನಾದೇವಿಯ ಗರ್ಭದಲ್ಲಿ ವಾಯುದೇವರು ಪ್ರವೇಶ ಮಾಡ್ತಾ ಇದ್ದಾರೆ. ಆಗ ಆ ವಾಯುದೇವರು ಅವತಾರ ಮಾಡಲಿಕ್ಕಿದ್ದಾರೆ ಎನ್ನುವ ವಿಚಾರ ಮುನಿಗಳಿಗೆಲ್ಲ ಕನಸಿನಲ್ಲಿ ಬಂದು ಸೂಚನೆ ಮಾಡಿದರಂತೆ. ಮುನಿಗಳಿಗೆಲ್ಲ ಕನಸು, ಋಷಿಗಳು ಮುನಿಗಳು ಅಂತ ಯಾರಿದ್ದಾರೆ ಅವರಿಗೆಲ್ಲ ಕನಸಿನಲ್ಲಿ ವಾಯುದೇವರು ಕೂಡಲೇ ಅವತಾರ ಮಾಡಲಿಕ್ಕಿದ್ದಾರೆ ಹಾಗೆ ಅಂತ ಕನಸು ಬಂತು. ಅಂಜನಾ ದಶಮಾಸಾಂತಿ ಶುಶುವೆ ಪುತ್ರಮುತ್ತಮಂ. 10 ತಿಂಗಳಾದ ಮೇಲೆ ಅಂಜನಾದೇವಿ
ಗರ್ಭವನ್ನು ಧರಿಸಿದವರು, ಅವರಿಗೆ ಮಗು ಹುಟ್ಟುತ್ತದೆ. ಹನುಮಂತಂ ಅಮಂ ಪ್ರಾಹು ಮುನಯೋ ವೀತಕಲ್ಮಷ. ಆ ಮಗುವಿಗೆ ಹನುಮಂತ ಅಂತ ಹೆಸರು ಇಡ್ತಾ ಇದ್ದಾರೆ. ಹನುಮಂತ ಅಂದರೆ ಏನರ್ಥ ಹಾಗೆಂದರೆ ಆಚಾರ್ಯರು ಅನುಶಬ್ದಕ್ಕೆ ಅನುಶಬ್ದೋ ಜ್ಞಾನವಾಚಿ ಅಂತ ಹೇಳ್ತಾ ಇದ್ದಾರೆ. ಹನು ಅಂದರೆ ಜ್ಞಾನ, ಹನುಮಾನ್ ಅಂದರೆ ಏನರ್ಥ ಬಂತು? ಪ್ರಶಸ್ತವಾದ ಜ್ಞಾನವುಳ್ಳವ ಅಂತ ಅರ್ಥ. ನೋಡಿ, ರಾಮಾಯಣವನ್ನು ಸನಕಾದಿ ಋಷಿಗಳಿಗೆ ಉಪದೇಶ ಮಾಡ್ತಾ ಇದ್ದಾರೆ. ರಾಮಾಯಣ ವಿಚಾರವನ್ನು ಸನಕಾದಿ ಋಷಿಗಳಿಗೆ ಉಪದೇಶ ಮಾಡಬೇಕು ಅಂದರೆ ಹನುಮಂತ ದೇವರ ಜ್ಞಾನ ಎಷ್ಟು ಪ್ರಶಸ್ತವಾಗಿ ಇರಬೇಕು. ಅದು ಮಾತ್ರ ಅಲ್ಲ, ಬೇರೆ ರಾಮಾಯಣ ಚರಿತ್ರೆಯಲ್ಲೇ ಬರ್ತದೆ, ಸುಂದರಕಾಂಡ ಇತ್ಯಾದಿಗಳಲ್ಲಿ ನಾವು ನೋಡ್ತೀವಿ ಎಷ್ಟು ಅದ್ಭುತವಾದ ಒಂದು ಕೆಲಸವನ್ನು ರಾಮದೇವರಿಗೆ ಮಾಡಿದ್ದಾರೆ ಹನುಮಂತ ದೇವರು ಹಾಗೆ ಅಂತ ನಮಗೆ ಸ್ಪಷ್ಟ ಆಗ್ತದೆ. ಇನ್ನೊಂದು ಅರ್ಥವನ್ನು ಕೂಡ ಹೇಳ್ತಾ ಇದ್ದಾರೆ. ಹನು ಅಂದರೆ ಮುಖ ಅಂತ ಅರ್ಥ, ಒಳ್ಳೆಯ ಪ್ರಶಸ್ತವಾದ ಮುಖವುಳ್ಳವರು ಅಂತ ಅರ್ಥ. ಏನದು ಮುಖದಲ್ಲಿ ಪ್ರಶಸ್ತ ಅಂದರೆ ಏನು ಹಾಗೆಂದರೆ ಅದನ್ನು ಕೂಡ ಈ ಒಂದು ವಿಚಾರವನ್ನು ಕೂಡ ಗುರುಗಳು ಸುವಿದೇನ್ ತೀರ್ಥರು ಹೇಳ್ತಾ ಇದ್ದಾರೆ. ಒಂದು ಸಮಯ ಸೂರ್ಯಗ್ರಹಣ ಬಂದಿತ್ತಂತೆ. ಸೂರ್ಯಗ್ರಹಣ ಬಂದಾಗ ಆ ಸೂರ್ಯನನ್ನು ನುಂಗಬೇಕು ಅಂತ, ಅಂದರೆ ಮರೆ ಮಾಡಬೇಕು ಅಂತ ಕೇತು ರಾಹು ಹಾರಿಗೆ ಹೋಗ್ತಾ ಇದ್ದ. ಸೂರ್ಯನನ್ನು ಹಿಡಿಬೇಕು ಅಂತ ಹಾರಿ ಹೋಗ್ತಾ ಇದ್ದ ರಾಹು. ಅದನ್ನು ಪುಟ್ಟ ಬಾಲಕನಾಗಿದ್ದ ಹನುಮಂತ ದೇವರು ನೋಡ್ತಾ ಇದ್ದಾರೆ. ನೋಡಿ, ಈ ರಾಹು ಸೂರ್ಯನನ್ನು ಗ್ರಹಣ ಮಾಡಲಿಕ್ಕೆ ಹಿಡಿಯೋದಕ್ಕೆ ಹೋಗ್ತಾ ಇದ್ದಾನೆ ಹಾಗೆಂತ ಹೇಳಿ ಸ್ವಾಭಾವಿಕವಾಗಿ ಸಜ್ಜನರಿಗೆ ಯಾವ ತೊಡಕು ಆಗಬಾರದು ಅಂತ ಬಯಸುವವರು ಹನುಮಂತ ದೇವರು. ಸೂರ್ಯನಿಗೆ ತೊಡಕಾಗ್ತಾ ಇದೆ ಅಂತ ಹೇಳಿ ಆ ರಾಹುವನ್ನು ಓಡಿಸುವುದಕ್ಕಾಗಿ ತಾವು ಸೂರ್ಯನ ಹತ್ರ ಹಾರಿ ಹೋಗ್ತಾ ಇದ್ದಾರೆ. ತಾವು ಸೂರ್ಯನ ಹತ್ರ ಹಾರಿ ಹೋಗ್ತಾ ಇರುವುದನ್ನು ರಾಹು ನೋಡಿ ಏನು ತಿಳ್ಕೊಂಡ? ಓ, ಅವನಿಗೆ ಭ್ರಾಂತಿ ಬಂದೋಯ್ತು. ತಾನು ಸೂರ್ಯನನ್ನು ಹಿಡಿಬೇಕು ಅಂತ ಹೋಗ್ತಾ ಇದ್ದಾನೆ, ನೋಡಿದರೆ ಇಲ್ಲಿ ಯಾವುದೋ ಮತ್ತೊಂದು ವ್ಯಕ್ತಿ ಸೂರ್ಯನನ್ನು ಹಿಡಿಯಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿ ಇಂದ್ರದೇವರ ಹತ್ರ ದೂರು ಕೊಡ್ತಾನಂತೆ ರಾಹು. ಇಂದ್ರದೇವರಿಗೆ ಆ ಕಾಲದಲ್ಲಿ ಅಸುರಾವೇಶ ಆಗಿ ಈ ಆಂಜನೇಯನನ್ನು ಒಂದು ವಜ್ರಾಯುಧದಿಂದ ಹೊಡಿತಾರೆ. ವಜ್ರಾಯುಧದಿಂದ ಅದು ಅಮೋಘವಾದ ಆಯುಧ, ಅದು ವಜ್ರಾಯುಧದಿಂದ ಹೊಡೆದರೂ ಕೂಡ ಹನುಮಂತ ದೇವರಿಗೆ ಏನೂ ಆಗಲಿಲ್ಲ. ಭಂಗೇ ಪ್ರಸಂಗತ್ವೇಪಿ ನ ಭಂಗಮಾಪ ಅಂತ ಸಂಗ್ರಹ ರಾಮಾಯಣದಲ್ಲಿ ಈ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಂತ ಅದ್ಭುತವಾದ ಮುಖ, ವಜ್ರಾಯುಧದಿಂದ ಏಟು ತೆಗೆದುಕೊಂಡರೂ ಕೂಡ ಭಂಗ ಆಗಲಿಲ್ಲ ಅಂತ ಪ್ರಶಸ್ತವಾದ ಮುಖವುಳ್ಳವರು. ಅದರಿಂದ ಅವರಿಗೆ ಹನುಮಾನ್ ಅಂತ ಹೆಸರು ಬಂತು ಅಂತ ತಿಳಿಸ್ತಾ ಇದ್ದಾರೆ. ಅಂತ ಹನುಮಂತ ದೇವರು ಹುಟ್ಟಿದ್ದರಿಂದ, ಅಂಜನಾದೇವಿ ತಪಸ್ ಮಾಡಿ ಹುಟ್ಟಿದ್ದರಿಂದ ಆ ಪರ್ವತಕ್ಕೆ ಅಂಜನಾಚಲ ಅಂತ ತ್ರೇತಾಯುಗದಲ್ಲಿ ಹೆಸರು ಬಂತು ಅಂತ ಹೇಳ್ತಾ ಇದ್ದಾರೆ. ಮುಂದೆ ದ್ವಾಪರ ಯುಗದಲ್ಲಿ ಅದರ ವಿಚಾರ ಏನೆಂಬುದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.